ಮೊಟ್ಟೆ ವಿವಾದ. ಎಸ್, ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರಿಗೆ ಇದೇ ವಿವಾದ ಕಂಟಕವಾಗಿತ್ತು. ಹಿಂದೆನೂ ಕೂಡ ಮಾಂಸಾಹಾರವನ್ನ ಸೇವಿಸಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ರು. ಆಗ ಸಾಕಷ್ಟು ವಿವಾದಗಳು ಭುಗಿಲೆದ್ದಿದ್ವು. ಇದೀಗ ರಾಜ್ಯದಲ್ಲಿ ಮುಗಿಯದ ಮೊಟ್ಟೆ ಮಾಂಸ ಮಹಾಯುದ್ಧ. ಮಾಂಸಾಹಾರವನ್ನ ಸೇವಿಸಿ ದೇವಸ್ಥಾನಗಳಿಗೆ ಹೋಗಬಾರ್ದಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡಿ ಬರ್ತಾ ಇರೋದು. ಶೂದ್ರರ ಹಲವು ದೈವಗಳಿಗೆ ಮಾಂಸಾಹಾರವೇ ನೈವೇದ್ಯವಾಗಿ ಇಡಲಾಗುತ್ತೆ. ಸಿದ್ದರಾಮಯ್ಯ ಮಾಂಸಾಹಾರ ಸೇವನೆಗೆ ಇದೀಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಭಿಮಾನಿಗಳಿಂದ ನಮ್ಮ ಆಹಾರ ನಮ್ಮ ಹಕ್ಕು ಅನ್ನೋ ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಆಹಾರ ವಿಚಾರದಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಿದ್ರೂ ಕೂಡ ಇದೀಗ ಕೊಂಕು ಮಾತುಗಳನ್ನ ಆಡ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಾನ್ ವೆಜ್ ನೀತಿನಲ್ವಾ? ಅಲ್ಲ, ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ನಿಜನಾ ಸುಳ್ಳ ಸರ್? ಅದು ನೀ ಯಾವನ ಕೇಳಕ್ಕೆ ನೀ ಯಾವನ ಕೇಳಕ್ಕೆ? ತಿನ್ನೋದು ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ, ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ. ನಿನ್ನ ಹ್ಯಾಬಿಟ್ ನಿನಗೆ, ನನ್ನ ಹ್ಯಾಬಿಟ್ ನನಗೆ. ಸರ್, ಆಮೇಲೆ ಕಾಂಗ್ರೆಸ್ ಅವರು ನಿಮ್ಮ ಘಟನೆ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಅವರು ಅವ್ರ ಮೇಲೆ ಕೇಸ್ ಹಾಕಿಸ್ತಾ ಇದಾರೆ ಎಲ್ಲ ಕಡೆಗೂ. ಯಾರು? ನಾನ್ ವೆಜ್ ನೀತಿನಲ್ವಾ? ಅಲ್ಲ, ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ನಿಜನಾ ಸುಳ್ಳ ಸರ್? ಅದು ನೀ ಯಾವನ ಕೇಳಕ್ಕೆ ನೀ ಯಾವನ ಕೇಳಕ್ಕೆ? ತಿನ್ನೋದು ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ, ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ. ನಿನ್ನ ಹ್ಯಾಬಿಟ್ ನಿನಗೆ, ನನ್ನ ಹ್ಯಾಬಿಟ್ ನನಗೆ. ನೋಡ್ರಿ, ಇವತ್ತು ಯಾರು ಏನು ಬೇಕಾರೋ ತಿನ್ಬೋದು, ಅದ್ರ ಬಗ್ಗೆ ಸ್ವಾತಂತ್ರ್ಯ ಇದೆ. ಆದರೆ ಇವತ್ತು ಮಾಂಸ ತಿಂದು ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ, ಅದ್ರಲ್ಲಿ ತಪ್ಪೇನಿದೆ, ಈ ರೀತಿ ಬಂಡತನ ಏನಿದೆಯಲ್ಲ, ಇದು ಯಾರು ಕೂಡ ಒಪ್ತಕ್ಕಂಥದ್ದಲ್ಲ. ಕಾರಣ ಅಂತಂದರೆ ಈ ನಮ್ಮ ರಾಜ್ಯದಲ್ಲಿ ನಮ್ಮ ನಾಡಿನ ಒಂದು ಸಂಸ್ಕೃತಿ ಇದೆ, ಒಂದು ಪರಂಪರೆ ಇದೆ, ಧಾರ್ಮಿಕ ಶ್ರದ್ಧೆ ಇದೆ. ಇದನ್ನೆಲ್ಲವೂ ಕೂಡ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಅಪಾರವಾದಂಥ ಜನಸಂಖ್ಯೆ ಇದೆ, ಭಕ್ತರಿದ್ದಾರೆ. ಹಾಗಾಗಿ ಉನ್ನತ ಸ್ಥಾನದಲ್ಲಿದ್ದಂಥವ್ರು ಅಥವಾ ರಾಜಕಾರಣದಲ್ಲಿ ಎತ್ತರ ಸ್ಥಾನದಲ್ಲಿ ಬೆಳೆದಂಥವ್ರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ನೀಡೋದ್ರ ಮೂಲಕ ಇತರರಿಗೆ ಮನಸ್ಸಿಗೆ ಘಾಸಿ ಆಗಬಾರ್ದು. ನಮ್ಮ ನಡವಳಿಕೆ ಇತರರಿಗೆ ಮಾದರಿ ಆಗಬೇಕೆ ಹೊರತು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಬಹಿರಂಗವಾಗಿ ಪಬ್ಲಿಕ್ ಡಿಸ್ಪ್ಲೇ. ಇನ್ನು ಸ್ನೇಹಿತರೆ, ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗೆಸ್ಟ್ ಇದ್ದಾರೆ. ವಿಶೇಷವಾಗಿ DSS ಮುಖಂಡರಾಗಿರುವಂತಹ ರಮೇಶ್ ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಸಂಘಟನೆಯ ವಕ್ತಾರರಾಗಿರುವಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್ ಸರ್ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಕಶ್ಯಪ್ ಸರ್, ಮೊದಲಿಗೆ ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ಅದು ನಾನು ಕೇಳ್ತೀನಿ. ಮೊದಲಿಗೆ ನಿಮ್ಮ ವೈಯಕ್ತಿಕವಾಗಿ ಏನು ಹೇಳ್ತೀರಾ? ಮಾಂಸಾಹಾರಿಯನ್ನು ಸೇವಿಸಿ ದೇವಸ್ಥಾನಕ್ಕೆ ಹೋಗೋದು ತಪ್ಪಾ ಸರಿನಾ? ಸ್ವಲ್ಪ ಕ್ಲಾರಿಫೈ ಮಾಡಲಾ? ಹಾಂ, ಮಾಡಿ. ದೇರ್ ಇಸ್ ನೋ ಮಾಂಸಾಹಾರಿ ಅಂತಿಲ್ಲ. ಮಾಂಸಾಹಾರಿ ಸಸ್ಯಾಹಾರಿ ಅಂತಲ್ಲ. ಮಾಂಸಾಹಾರಿ ಮತ್ತು ಸಸ್ಯಾಹಾರ ಏನಿದೆ, ಮಾಂಸ ಭಕ್ಷಣೆ ಮಾಡೋರು ಕೂಡ ಸಸ್ಯಾಹಾರ ಭಕ್ಷಣೆ ಮಾಡ್ತಾರೆ. ಅದಕ್ಕೊಂದು ಪರ್ಟಿಕ್ಯುಲರ್ ಪದ ಇಲ್ಲ. ಮಾಂಸಾಹಾರಿಗಳು ಯಾರು ಬರ್ತಾರಂದರೆ ಮೃಗಗಳು, ಹುಲಿ, ಸಿಂಹ, ಇವೆಲ್ಲ ಏನು ಮಾಂಸ ತಿನ್ನತಕ್ಕಂಥ ಇವರಿಗೆಲ್ಲ ಮಾಂಸಾಹಾರಿ ಪ್ರಾಣಿಗಳು ಅಂತ ಕರೀತಾರೆ. ಮಾಂಸಾಹಾರಿ ಮನುಷ್ಯರು ಅಂತ ಕರೆಯೋದಿಲ್ಲ. ಇಲ್ಲಿ ಪ್ರಶ್ನೆ ಹುಟ್ಟೋದೇನೆಂದರೆ, ಸಿದ್ದರಾಮಯ್ಯನವರು ಸಸ್ಯಾಹಾರಿಗಳು ಹೌದು, ಮಾಂಸಾಹಾರಿಗಳು ಹೌದು. ಅವ್ನು ಉಪ್ಸಾರಾಗತ್ತೆ, ಅವ್ರ ಮನೆಯಲ್ಲಿ ಬಸ್ಸಾರಾಗತ್ತೆ, ಅವ್ರ ಮನೆ ಒಳಗೆ ಇತ್ತಿಗೆ ಬೆಳೆ ಸಾರಾಗತ್ತೆ, ಈ ಥರ ಇದೆ. ಜೊತೆಗೆ ಆಹಾರ ಪದ್ಧತಿಯ ಅನುಗುಣವಾಗಿ ಮಾಂಸಾಹಾರದಿಂದ ತಯಾರು ಮಾಡತಕ್ಕಂಥ ಖಾದ್ಯಗಳನ್ನು, ಮಾಂಸಾಹಾರ ಅಂದರೆ ಪ್ರಿಪೇರ್ಡ್ ಆನ್ ಮೀಟ್ ಅಂತ ಕರೀತೀವಿ. ಅದು ಚಿಕನ್ನು ಅಥವಾ ಮೀಟು ಅಥವಾ ಕುರಿ ಕೋಳಿ ಎಲ್ಲ ಆಗ್ಬೋದು. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಸಿದ್ದರಾಮಯ್ಯನವರು ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಈಸ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್. ಅಂದರೆ ಚೀಫ್ ಮಿನಿಸ್ಟರ್ ಹೆಂಗಿದ್ದಾರೆ ಅದೇ ಥರ ಇವರು ಶ್ಯಾಡೋ ಚೀಫ್ ಮಿನಿಸ್ಟರ್. ಇವರು ಈಗ ನಮ್ಮನ್ನು ಆಳ್ತಕ್ಕಂಥ ಯಾರಿದ್ದಾರೆ, ಏನು
ವಿಧಾಯಕರುಗಳು ಜನಗಳು ಗಮನಿಸ್ತಾ ಇರ್ತೀವಿ ನಾವು, ಇವ್ರೇನು ಮಾತಾಡ್ತಾರೆ, ಇವ್ರೇನು ಹೇಳ್ತಾರೆ, ಇವ್ರದ್ದೇನು ಅಂತೇಳಿ. ನಿಜ. ಎಲ್ಲೋ ಒಂದು ಕಡೆ ಅವರು ಇವರು ಒಂದು ಅರ್ಥ ಮಾಡ್ಕೋಬೇಕು. ಜನಕ್ಕೆ ಅಪೇಕ್ಷೆ ಪಡೋದು, ಜನಕ್ಕೆ ಈಗ ಕೆಲವು ಸಮುದಾಯವನ್ನು ಕೆಲವು ತಂಡವನ್ನು ತುಷ್ಟೀಕರಣ ಮಾಡೋದಕ್ಕೆ ಇವ್ರು ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ, ಅದು ಬೇರೆ ಸಮುದಾಯದಿಂದ ನೆಗೆಪಾಟ್ಲಾಗಬಾರ್ದು. ಈಗ ಉದಾಹರಣೆಗೆ ವಿನಾಯಕ ಸಾವರ್ಕರ್ ಅವರ ಭಾವಚಿತ್ರಣ ಮುಸ್ಲಿಂ ಏರಿಯಾಗೆ ಏನು ಹಾಕಿದ್ರಿ ಅಂತ ಹೇಳಿದ್ರು, ಸುಮ್ಮನೆ ಕಾಂಟ್ರವರ್ಸಿ ಅದು. ವಿನಾಯಕ ಸಾವರ್ಕರ್ಗೂ ಮುಸ್ಲಿಮ್ಗೂ ಸಂಬಂಧನೇ ಇಲ್ಲ, ಇಂಟರ್ಲಿಂಕ್ ಇಲ್ಲ. ಅವರು ವಿನಾಯಕ ಸಾವರ್ಕರ್ ಕಾಲದಲ್ಲಿ ಮುಸಲ್ಮಾನರು ದಲಿತರು ಅಂತ ಪದಗಳೇ ಇರಲಿಲ್ಲ. ಅವಾಗ ಇದ್ದಿದ್ದು ಯಾವುದು ಅಂದರೆ ಸ್ವತಂತ್ರ ಸೇನಾನಿಗಳಂತ ಇತ್ತು, ಏನು 1857 ಅವರ ಜೊತೆಯಲ್ಲಿ ಸುಮಾರು ಜನ ಮುಸಲ್ಮಾನರು ಅಂದರೆ ಉರ್ದು ಭಾಷಾಂತರ ಅವರೇ ಮುಸ್ಲಿಂ ಭಾಷೆ ಮಾತಾಡ್ತಕ್ಕಂಥವ್ರು ಭಾಳ ಸ್ವತಂತ್ರ ಸೇನಾನಿಗಳಿದ್ದರು. ಅದು ಬಂದಿದ್ದು ಯಾವಾಗ ಅಂತಂದರೆ, ಹೊಡೆದೋಗಿದ್ದು ಯಾವಾಗ ಅಂತಂದರೆ 47 ನಂತರ ಏನು ಹೊಡಿತದೋ ಆವಾಗ ಸುಟ್ಟು ಕೊಟ್ಟಿತ್ತು ಇದು ಮುಸ್ಲಿಂ ಮತ್ತು ಹಿಂದೂ ಅಂತ. ಹಂಗೆ ನೋಡೋಕೋದ್ರೆ ಸಪ್ರೇಷನ್ ಏನಿಲ್ಲ, ಇಂಡಿಯನ್ ಮುಸ್ಲಿಂ, ಇಂಡಿಯನ್ ಹಿಂದೂ, ಇಂಡಿಯನ್ ಕ್ರಿಶ್ಚಿಯನ್. ಇವ್ರಿಗೆ ಕೆಲವು ಜನಕ್ಕೆ ತುಷ್ಟೀಕರಣ ಮಾಡೋಕ್ಕೋಸ್ಕರ ಈಗ ನೋಡಿ ಭಾಷಾ ಮತ್ತು ರಾಷ್ಟ್ರ ಹೆಂಗಿದೆ ಅಂದರೆ ಅವ್ರಿಗೆ ಪ್ರತಿ ಸಮಯಲ್ಲೂ ಹೇಳೋಕೆ ಇಷ್ಟಪಡ್ತಾರೆ, ನಾನು ನಿಷ್ಠುರವಾದಿ, ನಾನು ಕಠೋರವಾದಿ, ನಾನು ಐ ಡೋಂಟ್ ಕೇರ್. ಇದೆಯಲ್ಲ ಇವು ಕಾಂಟ್ರವರ್ಸಿಗಳು ಮಾಡ್ತಾರೆ. ಆಮೇಲೆ ಎದುರಾಳಿಗಳು ಕಾಯ್ತಿರ್ತಾರೆ, ಇವ್ರೇನು ಮಾಡ್ತಾರೆ ನೋಡೋಣ. ಈಗ ಮೊಟ್ಟೆ ಎಸ್ದವರು ಕನ್ಫರ್ಮೇಷನ್ ಆಗಲಿಲ್ಲ, ಮೊಟ್ಟೆ ಎಸ್ ಕಾರ್ಯಕರ್ತ ಒಂದು ಕಡೆ ಅವನ ರಾಜಕೀಯ ಚಟುವಟಿಕೆ ಒಳಗೆ ಮೊದಲು ಸಂಘ ಪರಿವಾರದ ಸದಸ್ಯನಾಗಿದ್ದ, ಜೊತೆಗೆ ಅವನು ಕಾಲಕ್ರಮ. ಮೊಟ್ಟೆ ವಿಷಯಕ್ಕೆ ಬರೋಣ. ನಾನು ರಮೇಶ್ ಸರ್ ಅವ್ರದ ಫಸ್ಟ್ ರಿಯಾಕ್ಷನ್ ದಯವಿಟ್ಟು ಕೇಳಬೇಕು, ಅವ್ರು ಹೇಳ್ತಾರೆ. ಹೇಳಿ ಸರ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ತಾವು ಹೇಳಿದ್ರಿ ಅವರವರ ಆಹಾರ ಅವರವರ ಹಕ್ಕು ಅಂತ. ಅದು ಧಾರ್ಮಿಕ ಶ್ರದ್ಧೆ ಅಂತ ಏನು ಕೆಲವರು ಮಾತಾಡೋರಲ್ಲ, ಧಾರ್ಮಿಕ ಶ್ರದ್ಧೆ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ಮೊಟ್ಟೆ ತಿನ್ಬಿಟ್ಟು ದೇವಸ್ಥಾನಕ್ಕೆ ಬರಬಾರ್ದು ಅಥವಾ ಮಾಂಸಾಹಾರ ತಿನ್ಬಿಟ್ಟು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಎಲ್ಲೂ ಇಲ್ಲ. ಸಾರ್ ಬಹಳ ಚೆನ್ನಾಗಿ ಹೇಳಿದ್ರು, ಮನುಷ್ಯರಲ್ಲಿ ಮಾಂಸಾಹಾರ ಹಾಗಾದ್ರೆ ನಮ್ಮ ಹಿಂದೂ ಸಂಸ್ಕೃತಿ, ಧರ್ಮ, ಆಚರಣೆ ಇವೆಲ್ಲ ಈಗ ನಿಮ್ಮ ಸಂಸ್ಕೃತಿಯಲ್ಲೇ ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತು ನೀವು ಮಾಂಸಾಹಾರವನ್ನೇ ನೈವೇದ್ಯ ಮಾಡೋ ದೇವಸ್ಥಾನಗಳಿದ್ದಾವೆ, ಮಾಂಸಾಹಾರವನ್ನೇ ಜನಗಳಿಗೆ ಇದು ಕೊಡುವಂತ ದೇವಸ್ಥಾನಗಳು ಇದಾವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ದೇವಸ್ಥಾನ ಅಂತಂದ್ರೆ ನಾವು ಧಾರ್ಮಿಕವಾಗಿ ದೇವರನ್ನ ಪ್ರಾರ್ಥನೆ ಮಾಡಕ್ ಹೋಗೋದು. ಮದ ಮತ್ಸರ ಲೋಪಗಳಿಂದ ಹೊರತಾಗಿ ದೇವಸ್ಥಾನಕ್ಕೆ ಜನ ಹಸುವಿಂದ ಬರಲಿ. ನಾವು ಎಷ್ಟೋ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲು ಉಪವಾಸ ಹೋಗ್ತಾ ಇದ್ವಿ, ಅದ್ರ ಅರ್ಥನೇ ಬೇರೆ. ಬಟ್ ಇತ್ತೀಚೆಗೆ ಕೆಲವರು ಇವನು ಸಸ್ಯಾಹಾರ ಬಂದ್ಬಿಟ್ರೆ ಬಹಳ ವಿಶೇಷ, ಮಾಂಸಾಹಾರ ತಿನ್ಕೊಂಡ್ ಬಂದ್ಬಿಟ್ರೆ ಅಪವಿತ್ರ, ಇದೆಲ್ಲ ನಾವು ಮಾಡ್ಕೊಂಡಿರೋ ಡಂಬಾಚಾರಗಳು. ನೋಡಿ, ಒಂದು ತಮಗೆ ಗೊತ್ತಿದೆ, ವೈಜ್ಞಾನಿಕವಾಗಿ ಯಾವುದೇ ವ್ಯಕ್ತಿ ಮಾಂಸಾಹಾರವನ್ನ ತಗೊಂಡ್ರೆ ಕನಿಷ್ಠ 72 ಗಂಟೆ ಬೇಕು ಅವನ ಪೂರ್ತಿ ಅದು ದೇಹದಿಂದ ಆಚೆ ಹೋಗ್ಬೇಕಾದ್ರೆ. ಎಷ್ಟೋ ಈಗ ಪೂಜಾರಿ ಈಗ ನನಗೆ ಪೂಜಾರಿ ವೃತ್ತಿ ಮಾಡೋರ ಬಗ್ಗೆ ಗೌರವ ಐತೆ. ಈಗ ಪೂಜಾರಿ ನೈಟ್ ಊಟ ಮಾಡಿ ಮಲಗಿ ಆ ಬೆಳಗ್ಗೆ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗಿದ ಮಾತ್ರಕ್ಕೆ ಸಂಪೂರ್ಣವಾಗಿ ಆಚೆ ಹೋಗ್ಬಿಡುತ್ತಾ? ಸಂಪೂರ್ಣವಾಗಿ ಅವನು ಮುಕ್ತರಾಗ್ಬಿಡ್ತಾನ? ತೊಳ್ಕೋಬೇಕಾಗಿರೋದು ಬರೀ ದೇಹವನ್ನ ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳನ್ನು ಕೂಡ ನಾವು ಶುದ್ಧೀಕರಣ ಮಾಡ್ಕೋಬೇಕು. ದೇವರು ಸರ್ವಂತರ್ಯಾಮಿ ಅಂತ ಇವರೇ ಹೇಳ್ತಾರೆ. ದೇವರು ಸರ್ವಂತರ್ಯಾಮಿ, ನಾವು ಭಕ್ತಿ ಭಾವದಿಂದ ಹೋಗ್ತೀವಿ. ನೀವು ಏನ್ ತಿಂದಿದ್ದೀರಾ, ಏನ್ ತಿಂದಿಲ್ಲ, ಯಾವ ಬಟ್ಟೆ ಹಾಕೊಂಡಿದ್ದೀರಾ ಅದು ಮುಖ್ಯ ಅಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಏನೋ ಶಿಷ್ಟಾಚಾರ ಇದೆ, ಇದೇ ಬಟ್ಟೆ ಹಾಕೊಂಡ್ಬರ್ಬೇಕು. ಈಗ ಧರ್ಮಸ್ಥಳಕ್ಕೆ ಹೋದಾಗ ಪ್ರತಿಯೊಬ್ಬರು ಕೂಡ ಶರ್ಟ್ ಬಿಚ್ಚಬೇಕು ಅಂತ. ದೇವರ ಮುಂದೆ ನಾವೆಲ್ಲರೂ ಸಮಾನರು ಅಂತ. ಈಗ ಮಾಂಸಾಹಾರ ಸಸ್ಯಾಹಾರ ಅಂತ ಮಾತಾಡೋಂಥ ಜನ ಮತ್ತೆ VIP ಕ್ಯೂನ ಯಾಕೆ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ? ದೇವರ ಮುಂದೆ ಎಲ್ಲರೂ ಸಮಾನರು ಅನ್ನೋ ಇದ್ರೆ VIP ಕ್ಯೂ ಯಾಕೆ ಬೇಕು? ಎಕ್ಸಾಕ್ಟ್ಲಿ, ಹೌದು ಅಲ್ವರಾ? ಇವತ್ತು ಈ ರಾಜಕಾರಣದಲ್ಲಿ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬಹಳಷ್ಟು ವಿಚಾರಗಳಿದ್ದಾವೆ. ಇವತ್ತು ಈ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಹಸುವಿನ ಸಮಸ್ಯೆ ಇದೆ, ಅಪೌಷ್ಟಿಕತೆ ಸಮಸ್ಯೆ ಇದೆ. ಇವೆಲ್ಲವನ್ನ ಮಾತಾಡೋದು ಬಿಟ್ಟು ಅಸಮಾನತೆ ಬಗ್ಗೆ ಮಾತಾಡಬೇಕಾಗಿದೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಬೇಕಾಗಿದೆ. ಇವೆಲ್ಲವನ್ನು ಬಿಟ್ಟು ಈ ರಾಜಕಾರಣ ಸಂದರ್ಭದಲ್ಲಿ ಇದೊಂದು ವಿಚಾರ ಅಷ್ಟೇ, ಇವರಿಗೆ ಇದೊಂದು ವಿಚಾರ ಅಷ್ಟೇ. ಮತ್ತೆ ಶ್ರೀಯುತರು ಮಾತಾಡ್ತಾ ಒಂದೊಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ವೀರ ಸಾವರ್ಕರ್ ಫೋಟೋವನ್ನ ಅಲ್ಲಿಟ್ಟಿದ್ರು ಅಂತ ಕಾಂಟ್ರವರ್ಸಿ ಮಾತು ಅಂತ ಅವ್ರು ಹೇಳಿದ್ ನಿಜ ಇದೆ. ನೋಡಿ, ಟಿಪ್ಪು ಮತ್ತೆ ವೀರ ಸಾವರ್ಕರ್ ಎಲ್ಲೂ ಹಿಂದೂಗಳು ಜಾಸ್ತಿ ಇದಾರೋ ಅಲ್ಲಿ ಉದ್ದೇಶಪೂರ್ವಕ ತಗೊಂಡೋಗಿ ಟಿಪ್ಪು ಫೋಟೋವನ್ನ ಹಾಕುವಂಥದ್ದು, ಮತ್ತೆ ಎಲ್ಲೂ ಮುಸ್ಲಿಮ್ಸ್ ಜಾಸ್ತಿ ಇದಾರೋ ಅಲ್ಲಿ ಉದ್ದೇಶಪೂರ್ವಕ ತಗೊಂಡೋಗಿ ಸಾವರ್ಕರ್ ಫೋಟೋವನ್ನ ಹಾಕುವಂಥದ್ದು. ಕೆಲವರ ಅವರ ವೈಯಕ್ತಿಕ ಉಪಯೋಗಕ್ಕಾಗಿ ಈ ರೀತಿ ಮಾಡಿ ಸಮಾಜದ ಸಾಮರಸ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಯಾಕಿದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದು ಅವ್ರು ಕೇಳಿದ್ರು, ಸಿದ್ದರಾಮಯ್ಯನವರು. ಕಾಂಟ್ರವರ್ಸಿ ಅಲ್ಲ ಅದು, ಖಂಡಿತ ಕಾಂಟ್ರವರ್ಸಿ ಅಲ್ಲ. ಈಗ ಟಿಪ್ಪು ಆಗಿರ್ಬೋದು, ಇವ್ರೀಗ ನೋಡಿ ಅಂಬೇಡ್ಕರ್ ಸಾಹೇಬ್ರು
ಗಾಂಧೀಜಿ, ಬಸವಣ್ಣ ಅಥವಾ ಎಲ್ಲರೂ ಕೆಲವರು ಇದಾರಲ್ಲ, ಅವ್ರಿಗೆ ಯಾವುದೇ ವಿವಾದ ಇಲ್ಲ. ನಿಜ. ಕೆಲವು ವ್ಯಕ್ತಿಗಳ ಫೋಟೋಗಳನ್ನ ಉದ್ದೇಶಪೂರ್ವಕ ಕೆಲವರು ಈಗ ವೀರ ಸಾವರ್ಕರ್ ಬಗ್ಗೆ ನನಗೆ ಅವ್ರ ಮೇಲೆ ಯಾವುದೇ ಅವ್ರ ಅಪಾದನೆ ಇಲ್ಲ. ಆದ್ರೆ ನಾನು ಈ ಟೈಮಲ್ಲಿ ಮುಸ್ಲಿಮ್ಸ್ ಏರಿಯಾದಲ್ಲಿ ಉದ್ದೇಶಪೂರ್ವಕ ಆಗ್ತಾ ಇರೋ ಉದ್ದೇಶ ಏನು? ರಾಷ್ಟ್ರಭಕ್ತಿ, ರಾಷ್ಟ್ರ ಇದು ಅಲ್ಲ, ಅದು ಆಂತರಿಕವಾಗಿ ಬರಬೇಕು. ಬಲವಂತಾಗಿ ಯಾರ ಮೇಲೆ ಏರುವಂತದ್ದಲ್ಲ. ನೀವು ಗಾಂಧೀಜಿ ಫೋಟೋ ಹಾಕೊಳ್ಳೇಬೇಕು ಅಂತ ಎಲ್ಲೂ ಬಲವಂತ ಮಾಡಬಾರ್ದು. ಅಂಬೇಡ್ಕರ್ ಫೋಟೋವನ್ನ ಹಾಕೊಳ್ಳೇಬೇಕು ಅಂತ ಬಲವಂತ ಮಾಡಬಾರ್ದು. ಅವರು ಆ ವ್ಯಕ್ತಿಗಳ ಬಗ್ಗೆ ವಿಚಾರ ಮೂಡಿದಾಗ ತಾನಾಗೆ ಅವರೆಲ್ಲ ಹಾಕುವಂತ ಪ್ರವೃತ್ತಿಯನ್ನು ನಾವು ಬೆಳೆಸಬೇಕು. ಹೇಳಿ ಸರ್. ಸರ್, ಈಗ ರಮೇಶ್ ಸರ್, ನೀವು ಟಿಪ್ಪು ಬಗ್ಗೆ ಪ್ರಸ್ತಾವನೆ ಮಾಡಿದ್ರಿ, ಸಾವರ್ಕರ್ ಬಗ್ಗೆ ಪ್ರಸ್ತಾವನೆ ಮಾಡಿದ್ರಿ. ನಂಗೆ ಒಂದು ಅರ್ಥ ಆಗ್ತದೆ ಅಂದರೆ, ನನಗೆ ಕನ್ವಿನ್ಸ್ ಮಾಡಿ ಏನಂತಂದರೆ, ಸಾವರ್ಕರ್ ಫೋಟೋನ ಮುಸ್ಲಿಮೇರಲ್ಲಿ ಏನಕ್ಕೆ ಹಾಕಿದ್ರಿ ಅಂತ ಕೇಳಿದ ಸಿದ್ದರಾಮಯ್ಯರ ಮನಸ್ಸಿನ ಅರ್ಥಾತ್ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರ ಏನು? ಅವರು ಬರೀ ಸಾವರ್ಕರ್ ಬಗ್ಗೆನೇ ಕೇಳಿಲ್ಲ. ನಾನು ಅವ್ರು ಅಂಶ ಅವ್ರು ಹೇಳಿದ್ದೇನಂತಂದರೆ, ಬೇಕಾದ್ರೆ ಒಂದು ಬೈಟ್ಸ್ ಬೇಕಾದ್ರೆ ಹಾಕೋಬೋದು. ಅವ್ರು ಹೇಳಿದ್ದೇನು ಅಂತಂದರೆ, ಮುಸ್ಲಿಮೇರ್ ಅದನ್ನು ಸಾವರ್ಕರ್ ಫೋಟೋ ಏನಕ್ಕೆ ಹಾಕಬೇಕಾಗಿತ್ತು? ಅವ್ರ ಸ್ಟೈಲ್ ನೋಡ್ಬೇಕು, ಸಿದ್ದರಾಮಯ್ಯ ಸ್ಟೈಲ್ ನೋಡ್ಬೇಕಾಯ್ತು. ಅಲ್ಲಲ್ಲ, ಹಿಂಸಕ್ಕೆತ್ತಾಳಿ ಅವ್ರ ಪತ್ರಕರ್ತರು ಹಿಂಗೆ ಒಂಥರ ತುಚ್ಛವಾಗಿ ಮಾತಾಡ್ತಾರಂದ್ರೆ, ನೀನು ನೋಡಿದ್ದಾ? ನೀನು ತಿನ್ನಲ್ವಾ? ಸರ್, ಇದು ಸಿದ್ದರಾಮಯ್ಯನವರು ಮಾತಾಡುವ ಶೈಲಿನೇ ಆ ರೀತಿ. ಅದು ರಾಜ್ಯದ ಜನರಿಗೂ ಕೂಡ ಇಷ್ಟ ಆಗುತ್ತೆ ಅವರ ಸ್ಟೈಲ್ ಆ ರೀತಿ ಮಾತಾಡೋದು. ನಂದು ಆಕ್ಷೇಪಣೆ ಇದೆ. ಇವತ್ತು ಬೆಳಿಗ್ಗೆ ಒಬ್ಬ ಪತ್ರಕರ್ತರು ತಿಂದು ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಕೇಳಿದಾಗ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರಿಗೆ ವಿಶೇಷವಾದ ಸ್ಥಾನಮಾನ ಇದೆ, ವಿಶೇಷವಾದ ಗೌರವ ಇದೆ. 4ನೇ ಅಂಗ ಅಂತ ನಾವು ಕೂರಿಸ್ಕೊಂಡಿದೀವಿ. ಆದ್ರೆ ನೀನ್ ಯಾರು ಕೇಳೋಕೆ? ಅಷ್ಟು ಉದ್ಘಾಟತನವಾಗಿ ಒಬ್ಬ ಜವಾಬ್ದಾರಿತಾದ ವ್ಯಕ್ತಿ ಮಾತಾಡಬಾರ್ದು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರೋ ಬಟ್ ಅವರು ಫ್ಯಾನ್ಸ್ ಅದನ್ನ ತಮಾಷೆ ರೀತಿಯಲ್ಲಿ ತಗೊಳ್ಳಿ. ಬೇರೆ ಜನತೆಗೆ ನಮ್ಮಂತವ್ರು ಹೆಂಗ್ ತಗೋಬೇಕು ಅದನ್ನ? ನೀನ್ ಯಾರು ಅದನ್ನ ಕೇಳಕ್ಕೆ ಅಂತ ಸಿಂಗುಲರ್ ಅಲ್ಲಿ ಮಾತಾಡುವಂತದ್ದು ಅದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಹೌದು ಹೌದು. ಸಂವಿಧಾನದ ಬಗ್ಗೆ ಮಾತಾಡುವಂತ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತರಿಗೆ ನೀನ್ ಯಾರು ಅದನ್ನ ಕೇಳಕ್ಕೆ ಅಂತ, ಮತ್ತೆ ಪತ್ರಕರ್ತ ಏನ್ ಕೇಳಬೇಕು? ಏನ್ ಮಾತಾಡ್ಬೇಕು? ತಗೋಬೇಕು, ಕ್ಯಾಮ್ರಾ ಮುಂದೆ ಯಾಕೆ ಬರಬೇಕು? ಮತ್ತೆ ಹೆಂಗ್ ಮಾತಾಡ್ಬೇಕು? ಕ್ಯಾಮ್ರಾ ಮುಂದೆ ಯಾಕೆ ಬರಬೇಕು? ಅದು ಶೋಭೆ ತರುವಂತದ್ದಲ್ಲ ಇವತ್ತಿನ ನಡವಳಿಕೆ. ಬಟ್ ಆವತ್ತು ಅವರೇನು ವೀರ ಸಾವರ್ಕರ್ ಫೋಟೋವನ್ನ ಮುಸ್ಲಿಂ ಏರಿಯಾದಲ್ಲಿ ಕೇವಲ ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಅವರು ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಕರೆಕ್ಟ್ ಇದೆ. ಆ ಮಾತು ಕರೆಕ್ಟ್ ಇದೆ ಮೇಡಮ್. ಓಕೆ, ಸರಿ ಆಯ್ತು. ಈಗ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇದಕ್ಕೆ ವಿವಾದಗಳನ್ನ ಸೃಷ್ಟಿ ಮಾಡ್ತಾವ್ರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದ್ರೆ ಕೇವಲ ನಮ್ಮ ದೇಹವನ್ನ ಶುದ್ಧಿ ಮಾಡ್ಕೊಂಡ್ರೆ ಮಾತ್ರ ಸಾಕ, ಮನಸ್ಸು ಶುದ್ಧಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ವಾ ಮೇಡಮ್? ಈಗ ಯಾವುದೇ ವಸ್ತುನ ಸ್ವಲ್ಪ ಅದು ಕಾಂಪ್ಲೆಕ್ಸ್ ಸಬ್ಜೆಕ್ಟು. ಮನುಷ್ಯನ ನಂಬಿಕೆಗಳು, ಮನುಷ್ಯನ ವಿಶ್ವಾಸಗಳು, ಆಚರಣೆಗಳು, ಧರ್ಮ ಸಂಪ್ರದಾಯಗಳು, ದೈವ ಆರಾಧನೆಗಳೆಲ್ಲವೂ ಕೂಡ ವ್ಯಕ್ತಿಗತ ಮತ್ತು ವೈಯಕ್ತಿಕ. ಯಾವುದೇ ಆಚರಣೆಗಳು ಬೌದ್ಧಿಕ ಪ್ರೇರಣೆಗೆ ಪೂರಕವಾಗಿರ್ಬೇಕು. ಆಯ್ತಾ? ಇಲ್ಲಿ ಬರೋದೇನಂತಂದ್ರೆ, ನಮ್ಮ ದೇವತೆಗಳನ್ನ 2-3 ಹಂತದಲ್ಲಿ ವಿಂಗಡಣೆ ಮಾಡೋಣ. ಒಂದು ಮಠ ಪರಂಪರೆಗಳು, ಒಂದು ಸ್ವಾಮಿ ಪರಂಪರೆಗಳು, ಅಂದರೆ ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು, ಅಥವಾ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಿರ್ಬೋದು, ಈ ಥರ. ಇನ್ನು ಕೆಲವುಗಳು ಗ್ರಾಮ ದೇವತೆಗಳಿಗೆ ಅದು ಅಟ್ಟಿಲಕ್ಕಮ್ಮ, ಓಂಕಾಳಮ್ಮ, ಮಂಗಳ, ಈ ಥರ ಬೇಕಾದಷ್ಟು ಇದೆಯಲ್ಲ, ಈ ಥರ ಗಣದೇವತೆಗಳಿಗೆ ಬಲಿ ಬೇಕು. ಅದು ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡಲ್ಲ ಆ ದೇವಸ್ಥಾನಗಳಲ್ಲಿ. ಅಲ್ಲಿ ಯಥಾವತ್ತವಾಗಿ ಆ ಸಮುದಾಯಕ್ಕೆ ಯಾರಾದರೂ ಆಯ್ಕೆ ಮಾಡ್ತಕ್ಕಂಥವನು ಅಚಮನ ಆಗಮನ ಆಗಿರ್ತಕ್ಕಂಥ ಬ್ರಾಹ್ಮಣ ಪೂಜೆ ಮಾಡಲ್ಲ. ನಮ್ಮ ದೇವಸ್ಥಾನದಲ್ಲಿ ಯಾರಿದ್ದಾರೆ ಸರ್? ಪೂಜೆ ಮಾಡಲ್ಲ. ಅಲ್ಲ, ನಾನು ಮಾತಾಡ್ತಾ ಇರೋದು ಗ್ರಾಮ ದೇವತೆಗಳಲ್ಲಿ. ಸರ್ ಮುಗಿಸಿದಾಳಿ ಸರ್. ಈಗ ಆಯಾ ದೇವಸ್ಥಾನಗಳಲ್ಲಿ ಆಚಾರ ಪ್ರಾಚಾರಕಗಳು ಮತ್ತು ಅವರಿರತಕ್ಕಂಥದ್ದು ಮೇಲೆ ಡಿಸೈಡ್ ಆಗುತ್ತದು. ಈಗ ಅಣ್ಣಮ್ಮ ದೇವಿಗೆ ಏನು ಅಂದ್ರೆ, ಗ್ರಾಮ ದೇವತೆ ಥರ ಟ್ರೀಟ್ ಮಾಡೋಕ್ಕಾಗಲ್ಲ, ಶಕ್ತಿ ದೇವತೆ ಟ್ರೀಟ್ ಮಾಡಿದಾಗ ಅರ್ಚಕರು ಬೇಕಾಗುತ್ತೆ, ಪುರೋಹಿತರು ಬೇಕಾಗ್ತದೆ. ಅಣ್ಣಮ್ಮ ಗ್ರಾಮ ದೇವತೆ ಅನ್ನೋದು ಶಕ್ತಿ ದೇವತೆ. ನಾನು ಕೇಳೋದೇ ಗೊತ್ತಾ ಸರ್, ನೀವು ಅದನ್ನ ಏನೋ ಬೇರೆ ಥರ ಎಳಿತಾ ಇದ್ದೀರಿ. ನನಗೆ ನೀವು ಕಾನ್ಸೆಪ್ಷನಲ್ ಅರ್ಥ ಮಾಡ್ಕೊಡ್ತೇನೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಶ್ರದ್ಧಾ ಕೇಂದ್ರಗಳು, ನೀವು ಯಾವುದೇ ಜಾಗಕ್ಕೆ ಹೋಗಿ, ಯಾವುದೇ ಒಂದು ಮೂಲೆಗೆ ಹೋಗಿ, ಏನೋ ಅಲ್ಲಿ ಬಜರಂಗ ಬಲಿ ಇರ್ತಾರೆ, ರಾಮನ ದೇವಸ್ಥಾನ ಇರುತ್ತೆ, ಕಾಳಿ ದೇವಸ್ಥಾನ ಇರುತ್ತೆ, ಶಕ್ತಿ ದೇವಸ್ಥಾನ ಇರುತ್ತೆ. ವೈವಿಧ್ಯತೆ ಇರತಕ್ಕಂಥ ದೇಶ ನಮ್ಮದು ಭಾರತ ದೇಶ. ಒಂದೇ ದೇವರಿಗೆ ಸೀಮಿತವಾಗಿಲ್ಲ ನಮ್ಮ ದೇಶದ ಧರ್ಮ ಸಂಸ್ಕೃತಿ. ನೀವು ನಮ್ಮನೆಯಲ್ಲೇ ತಗೊಳ್ಳಿ, ನಮ್ಮನೇಲಿ ನಾನು ಪೂಜೆ ಮಾಡೋದು ಗಾಯತ್ರಿ ಉಪಾಸಕ, ನನ್ನ ಸುಪುತ್ರ ಗಣಪತಿ ಉಪಾಸಕ, ನನ್ನ ಸುಪುತ್ರಿ ಸುಬ್ರಹ್ಮಣ್ಯ ಉಪಾಸಕಿ. ಹಂಗೆ ಇಲ್ಲಿ ಏನಾಗತ್ತಂದ್ರೆ ಸರ್, ನಿಮಗೆ ಅಲ್ಲಿ ಅಂದ್ಬಿಟ್ಟು ನಾ ಇಬ್ಬರು ಗಲಾಟೆ ಮಾಡೋಕ್ಕಾಗಲ್ಲ. ಎಲ್ಲೋ ಹೋಗೋದು, ಎಲ್ಲ ನದಿ ಹರಿಯೋದು ಸಮುದ್ರಕ್ಕೇನೆ.
ಅಲ್ಲ ಸರ್, ಈಗ ನಿಮ್ಮ ಪೂಜೆಗಳು, ನಿಮ್ಮ ಸಂಸ್ಕಾರಗಳು. ಮಾಂಸಾಹಾರ, ಸಸ್ಯಾಹಾರ ಇಲ್ಲಿ ಪ್ರಶ್ನೆ ಹುಟ್ಟೋದು ಏನು ಹೇಳ್ತೀವಿ ಇವಾಗ ಏನಾಗುತ್ತೆ, ಆಗಿಂದ ಒಂದು ಆಚರಣೆ ಬಂದಿದೆ. ನಾವು ತೀರ್ಥಕ್ಕೆ ಹೋಗ್ಬೇಕಾದ್ರೆ, ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾಕೆ ಉಪವಾಸ ಅಂತ ಮಾಡ್ತೀವಿ ಗೊತ್ತಾ? ದೇಹ ದಂಡಿಸ್ತೀವಿ ನಾವು. ಎಸ್, ದೇಹ ದಂಡಿಸಿದಾಗ ಏನಾಗುತ್ತಂದ್ರೆ ಪೂಡೀಕರಣ ಆಗುತ್ತೆ. ದೇಹ ದಂಡನೆ ಮತ್ತು ಸ್ನಾನ ಪಾನಿ ಆಮೇಲೆ ಲಾಂಛನೆಗಳು. ಸುಮ್ಮನೆ ನೀವು ಡೈರೆಕ್ಟಾಗಿ ನೀವು ರಾತ್ರಿ ಫಸ್ಟ್ ಮಾಂಸದ ಗುಡ್ಡೆ ತಿನ್ಕೊಂಡು ರಾತ್ರಿ ಏನೋ ಒಂದು ಅದು ಜೊತೆಗೆ ಔಷಧಿಗಳು ತೊಗೊಂಡು ಬೆಳಿಗ್ಗೆ ಎದ್ದು ಕಣ್ಣು ಕೆಂಪು ಮಾಡ್ಕೊಂಡು ದೇವಸ್ಥಾನ ಮಾಡೋದಿಲ್ಲ. ಅದು ತನುಶುದ್ಧಿ ಮನಶುದ್ಧಿ ಯಾವುದೂ ಇಲ್ಲ. ಎಸ್. ಅದಕ್ಕೆ ವಾಕ್ಶುದ್ಧಿನೂ ಬರಲ್ಲ, ವಾಕ್ಸಿದ್ಧಿನೂ ಬರಲ್ಲ. ಅದಕ್ಕೆ ಹೇಳೋದು ತನುಶುದ್ಧಿ ಮನಶುದ್ಧಿ ಅಂತ. ತನ್ನೊಂದು ಹಾಗಾದ್ರೆ ಈಗ ಸಿದ್ದರಾಮಯ್ಯ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ? ನೋಡಿ ಮೇಡಮ್, ಈಗ ಕೆಲವು ವಿಧಿ ಕ್ರಿಯೆಗಳಿದೆಯಲ್ಲ ಅವು ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನ ಈಗ ನನ್ನ ಚಾನಲ್ ಬಂದು ಕೂತಿದ್ದೀನಿ ನಾನು ಹೆಂಗೋ ಎಡಬಡಂಗಿ ಥರ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಲಕ್ಷಾಂತರ ಜನ ನೋಡ್ತಾರೆ, ಲಕ್ಷಾಂತರ ಜನ ಗಮನಿಸ್ತಾರೆ. ನಮ್ಮೊಂದು ಡ್ರೆಸ್ ಕೋಡ್ ಇರಬೇಕು, ನಮ್ಮೊಂದು ಔಟ್ಲುಕ್ ಇರಬೇಕು. ನಾವು ಮಾತಾಡೋ ಜೊತೆಗೆ ಏನು ಮೇಡಮ್ ಯಾರ ಬಂದು ಕೂಡ್ಸ್ಕೊತೀರ ನೀವು, ಯಾರ ಬಂದು ಹುಚ್ಚಿನ ಥರ ಕಾಣ್ತಾನೆ, ತಲೆ ಕೂದಲು ಕೂಡ ಬಾಚ್ಕೊಂಡಿಲ್ಲ ಅಂತ. ಹಂಗೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೂಡ ಯು ಶುಡ್ ಗೋ ವಿತ್ ಸಚ್ ಎ ವೇ ದ್ಯಾಟ್ ಇಲ್ಲಿ ಏನಂತಂದರೆ ಇಲ್ಲಿ ಬೇಕು ಅಂತಲೇ ದೇವಸ್ಥಾನಕ್ಕೆ ಹೋಗೋದು ಅಥವಾ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋದು, ಮಂಜುನಾಥ್ ಟೆಂಪಲ್ಗೆ ಹೋಗೋದು, ಇವೆಲ್ಲ ಯಾಕೆ ಮಾಡ್ತಿದ್ದೇಬೇಕು ಅಂತಂದರೆ ಈಗ ಅಲ್ಲಿ ಈಗ ಉದಾಹರಣೆ ಕೊಡ್ತೀನಿ. ಊಟ ವೈಯಕ್ತಿಕ ತಾನೆ. ಹೌದು. ಈಗ ವಾಣಿ ಅಚ್ಚಮ್ಮನ ಮನೆಯಲ್ಲಿ ಊಟ ಮಾಡಿದ್ರು XMLC ಮನೇಲಿ. ಅದನ್ನ ಫೋಟೋ ವೈರಲ್ ಮಾಡಿದ್ದಾರು ವೀಣಾ ಅಚ್ಚಯ್ಯ. ಊಟ ಮಾಡ್ತಿರೋದನ್ನೆಲ್ಲ ಕಳಲೆ ಸಾರು, ನಾಟಿ ಕೋಳಿ ಸಾರು ಎಲ್ಲವನ್ನು ರೆಡಿ ಮಾಡಿ. ವೀಣಾ ಅಚ್ಚಯ್ಯ ಹೇಳ್ತಾರೆ ಸಿದ್ದರಾಮಯ್ಯನವರು ಮಾಂಸಾಹಾರವನ್ನ ಸೇವಿಸಿಲ್ಲ, ಅವರು ಅಕ್ಕಿ ರೊಟ್ಟಿ ಮತ್ತೆ ಪಲ್ಯವನ್ನ ಸೇವಿಸಿದ್ರು. ಫೋಟೋ ಹೆಂಗ್ ಹೊರ ಬಂತು? ಇದನ್ನ ಏನ್ ಹಿಂಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಸ್ಯಾಹಾರಿಗಳು ಬಹಳ ಶ್ರೇಷ್ಠರು, ಮಾಂಸಾಹಾರಿಗಳು ಶ್ರೇಷ್ಠ ಅಲ್ಲ ಅನ್ನೋದನ್ನ ಬಿಂಸ ಕೊಟ್ಟಿದ್ದಾರೆ. ಹೌದು ಹೌದು. ನೋಡಿ ಈ ದೇಶ ಅಂಗಡಿ ಇಲ್ಲ ಹೇಳ್ತಿಲ್ಲ. ಅಲ್ಲ, ಈಗ ವೀಣಾ ಅಚ್ಚಯ್ಯ ಸಿದ್ದರಾಮಯ್ಯನವರು ಏನ್ ತಿಂತಾರೋ ಅವ್ರ ಇಷ್ಟ. ಇಲ್ಲ ಸಿದ್ದರಾಮಯ್ಯನವರು ಬಂದ್ಬಿಟ್ಟು ನಮ್ಮ ಮನೇಲಿ ಕೋಳಿ ಮಾಂಸ ತಿಂದೇ ಇಲ್ಲ, ಬರೀ ವೆಜ್ ತಿಂದಿರೋದು ಹೇಳುವಂತ ನೆಸಿಟಿ ಏನಿತ್ತು? ಅಕ್ಕಿ ರೊಟ್ಟಿ ತಿಂದ್ರು ಅಂತ ತಿಂದಿದ್ರೆ. ಈಗ ನೋಡಿ ಮೇಡಮ್, ಹಿಟ್ಲರು ಮಹಾನ್ ಅವನು ಇದು ಕ್ರೂರಿ ಅಂತ ಇಡೀ ಜಗತ್ತು ಗೊತ್ತು. ಅವನು ಪ್ಯೂರ್ ವೆಜಿಟೇರಿಯನ್. ಹಿಟ್ಲರು ಪ್ಯೂರ್ ವೆಜಿಟೇರಿಯನ್. ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಆ ಸೇವೆ ಮಾಡಿದ ನಮ್ಮ ಇವರು ಮದರ್ ತೆರೆಸಾ ಮೇಡಮ್ ಅವರು ಪ್ಯೂರ್ ನಾನ್ ವೆಜ್. ಅವ್ರು 3 ಟೈಮು ನಾನ್ ವೆಜ್ ತಿಂತಾ ಇದ್ರು. ಹಂಗಂತ ಅವರು ಪ್ರತಿದಿನ ಸೇವೆ ಮಾಡ್ತಾ ಇದ್ರು. ಆಹಾರ ಅನ್ನೋದು ಅವರ ಪ್ರಾಂತ್ಯಕ್ಕೆ. ಇವತ್ತು ನೀವು ನಮ್ಮ ಪಶ್ಚಿಮ ಬಂಗಾಳ ಆ ಕಡೆ ಎಲ್ಲ ಹೋದಾಗ ಬ್ರಾಹ್ಮಣರು ಕೂಡ ಮೀನ್ ತಿಂತಾರೆ. ಮೀನ್ ತಿನ್ನೋದು ಅವ್ರ ಹಕ್ಕು, ಮತ್ತೆ ಅವ್ರ ಫ್ಯಾಷನ್. ಅಲ್ಲಿನ ಬ್ರಾಹ್ಮಣರು ಮೀನ್ ತಿಂತಾರೆ, ಸ್ವೀಟ್ ತಿಂತಾರೆ. ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ಬೇರೆ. ನೋಡಿ, ಈಗ ಯಜ್ಞ ಯಾಗಾದಿಗಳಲ್ಲಿ ನಮ್ಮ ಕಶ್ಯಪ್ ಸರ್ ನಾ ಕೇಳಕ್ ಇಚ್ಛೆ ಪಡ್ತೀನಿ. ಯಜ್ಞ ಯಾಗಾದಿಗಳಲ್ಲಿ ಪ್ರತಿಯೊಂದು ಅಗ್ನಿಗೆ ಸ್ವಾಹ ಸ್ವಾಹ ಅಂತ ಕೊಡ್ತಾರಲ್ಲ, ಅಲ್ಲಿ ರೇಷ್ಮೆ ಬಟ್ಟೆ ಹಾಕ್ತಾರೆ ಸ್ವಾಹ. ಆ ರೇಷ್ಮೆ ಬಟ್ಟೆ ಹೇಗಾಯ್ತು? ರೇಷ್ಮೆ ಹುಳು ತನ್ನ ಪ್ರಾಣವನ್ನ ಕೊಟ್ಟು ತನ್ನ ರೇಷ್ಮೆ ಬಟ್ಟೆ ಆಗಿದ್ದು. ಅಲ್ಲಿ ಅದರ ಆತ್ಮ ಇದೆ, ಅದ್ರ ಸಾವಲ್ಲೇ ಆ ಬೆಟ್ಟ ನೇದಿರುವಂತದ್ದು. ಅದು ವೆಜ್ಜ ನಾನ್ ವೆಜ್ ಆ ಬಟ್ಟೆ ಹಾಗಾದ್ರೆ? ಅದು ದೇಹದಿಂದ ತಂದಂತ ನಾರಿಂದ ಆದಂತದ್ದು. ಅದು ಹಾಗಾದ್ರೆ ನಾನ್ ವೆಜ್ ಅಲ್ವಾ? ಹಾಲು, ನೀವು ಹಾಲಲ್ಲಿ ಈಗ ಒಬ್ಬ ರೈತ ಇನ್ ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ಬೇಕು ಅಂತ ಹಾಲನ್ನ ಕರೆದಾಗ ಕಡೆ ಬರುವಂತ ಅಂಶನ ಟೆಸ್ಟ್ ಮಾಡಿ. ಅದು ವೆಜ್ಜ ನಾನ್ ವೆಜ್? ಅದು ರಕ್ತದ ಹನಿಗಳು ಮಿಕ್ಸ್ ಆಗ್ತವೆ. ರಕ್ತದ ಹನಿಗಳು ಅದ್ರಲ್ಲಿ ಮಿಕ್ಸ್ ಆಗ್ತವೆ. ಹೇಳ್ಬಿಡ್ಲಿ ಸರ್. ಈಗ ರಕ್ತದ ಹನಿಗಳು ಅದ್ರಲ್ಲಿ ಮಿಕ್ಸ್ ಆಗ್ತವೆ. ನೀವು ಹಾಲನ್ನು ಕೂಡ ಪ್ಯೂರ್ ವೆಜ್ ಅಂತ ಹೇಳಕ್ ಆಗೋದಿಲ್ಲ. ಹಾಗಾದ್ರೆ ಈಗ ಹಾಲಿನ ಅಭಿಷೇಕ ಪ್ರತಿ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡ್ತೀರಿ. ಹಾಲು ವೆಜ್ ಅಲ್ಲ? ಖಂಡಿತವಾಗಲ್ಲ. ರಕ್ತದ ಒಂದು ಭಾಗ ಅದು ಕೂಡ. ರಕ್ತದ ಒಂದು ಭಾಗ ಅದು ಕೂಡ. ನಾವು ಏನೋ ಪರಂಪರೆ ನಮ್ದೊಂದು ತಲೆತಲಾಂತರಗಳಿಂದ ಹಾಲನ್ನ ಬಹಳ ವಿಶೇಷವಾಗಿ ಸ್ಥಾನಮಾನ ಕೊಟ್ಟು ದೇವ್ರಿಗೆ ಅಭಿಷೇಕ ಮಾಡ್ತೀವಿ. ಏನು ನದಿ ಕೊಳ್ಳಗಳಿಂದ ತಂದಂತ ನೀರಿಂದ ಅಭಿಷೇಕ ಮಾಡ್ತೀವಿ. ಅದನ್ನ ಪವಿತ್ರವಾದ ಇದಂತ ತಗೋತೀವಿ. ಇವತ್ತು ವೆಜ್ಜು ನಾನ್ ವೆಜ್ ಅಂತ ಕೆಲವರು ಮಾತಾಡ್ತಾ ಇದಾರಲ್ಲ, ಅತಿ ಹೆಚ್ಚು ಚರ್ಮದ ಕೈಗಾರಿಕಾ ಉದ್ಯಮಗಳ ಓನರ್ಸ್ ಯಾರು? ಬ್ರಾಹ್ಮಣ ಸಮುದಾಯದವರು. ಅವರು ಆ ಇದನ್ನ ನಿಮ್ಗಿಲ್ಲ, ಕೇಳಿ ನನಗೆ ರಾಂಗ್ ಇನ್ಫಾರ್ಮೇಷನ್ ಇಲ್ಲ. ಮಾಧ್ಯಮದಲ್ಲಿ ಕೂತ್ಕೊಂಡು ಐ ಗಿವ್ ಆನ್ ರೆಕಾರ್ಡ್ಸ್. ಕೊಡಿ ಸರ್. ಈಗ ತಂದಿಲ್ಲ ಸ್ವಾಮಿ, ತಂದು ಕೊಡ್ತೀನಿ. ನಾನು ಓದ್ಕೊಂಡಿರೋದು ಸರ್. ಈಗ ಅವ್ರು ಹೇಳಿದ ತಕ್ಷಣನೂ ಅದು ಸತ್ಯನೋ ಅಸತ್ಯನೋ ಸತ್ಯ ಆಗ್ಬಿಡಲ್ಲ. ಅವ್ರು ಏನ್ ಹೇಳ್ತಾರೆ? ವಿಶ್ವ ಹಿಂದೂ ಪರಿಷತ್ನ ಹೆಣ್ಣು ಮಗಳು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಏಷ್ಯಾಗೆ ನಂಬರ್ 1.
ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಇದು ವಿಶ್ವ ಹಿಂದೂ ಪರಿಷತ್ನ ಹೆಣ್ಣುಮಗಳು ನಂಬರ್ 1. ಏನೆಲ್ಲ ಕೊಟ್ಟಿದ್ದೀರಿ? ರಾಜೀವ್ ಚಂದ್ರಶೇಖರ್ ಏನೆಲ್ಲ ಕೊಟ್ಟಿದ್ದೀರಿ? ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಏನೆಲ್ಲ ಕೊಟ್ಟಿದ್ದಾರೆ ಮೇಡಮ್? ಇವತ್ತು ಜಾತಿ What is the difference? ಅವ್ರು ಹೇಳ್ತಾರಲ್ಲ Just avoid to talk. Sir, ನಾನು okay, ಸುಮ್ಮನೆ ಮಾತಾಡಕ್ಕೆ ಬರ್ತಿದ್ದೀರಿ ನೀವು. okay. ಇರಿ, ನೋ ಯಾಕೆ ಅವಾಯ್ಡ್ ಮಾಡ್ಬೇಕು ಹೇಳಿ? ಮಾತಾಡಕ್ಕೆ ಬರ್ತೀನಿ. ಬಂದಿದ್ದೀನಿ ಈಗ ಸಬ್ಜೆಕ್ಟ್ ಯಾವ್ದಿರೋದು? Subject ಯಾವ್ದು ಮೇಡಮ್? ಅವರು ಮಾಂಸಾಹಾರ ಸಸ್ಯಾಹಾರದೇ ಸಬ್ಜೆಕ್ಟ್ ಇರೋದು. ಮಾಂಸಾಹಾರ ಸಬ್ಜೆಕ್ಟ್ ಇದು. ಧರ್ಮ ಆಧಾರಿತ ಆಗ್ಬಾರ್ದು, ಜಾತಿ ಆಧಾರಿತ ಆಗ್ಬಾರ್ದು. ಅವ್ರವ್ರ ಹಕ್ಕೋದು. ಯು ಆರ್ ನಾಟ್ ಪವಿತ್ರವಾಗಿ ಯಾರೋ ಒಬ್ಬ ಫಾರಿನರ್ ಬರ್ತಾನೆ ಮೇಡಮ್. ಫಾರಿನ್ ನಮ್ಮ ಇದಕ್ಕೆ ಬಂದಾಗ ಆತನಿಗೆ ಇಸ್ಕಾನ್ ಟೇಪ್ ಅನ್ನು ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವನು ಭಕ್ತಿ ಭಾವನೆಯಿಂದ ಪ್ರೇಯರ್ ಮಾಡ್ತಾನೆ. ಅಲ್ಲಿನ ಅವನು ಬಂದಾಗ ನೋಡಪ್ಪ ಇಲ್ಲಿ ನಮ್ಮ ದೇವಸ್ಥಾನ ಭಾಗ ಡ್ರೆಸ್ ಕೋಡ್ ಹಾಕೋಬೇಕು ಅಂತ ಹೇಳೋದು ಸಂಪ್ರದಾಯ. ನೀನ್ ನೈಟ್ ಏನ್ ತಿಂದಿದ್ದೆ, ನೀನ್ ನೈಟ್ ಕುಡ್ದಿದ್ದೆ, ನೈಟ್ ತಿಂದಿದ್ದೆ, ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರಾ? ಇಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ. ಅಲ್ಲಿ ಬೇಕಾಗಿರೋದು ಭಕ್ತಿ ಹೊರತಾಗಿ ನೀನ್ ಏನ್ ತಿಂದಿಲ್ವೋ ಅದಲ್ಲ. ಹೇಳಿ ಸರ್. ಎಸ್ ಕಶ್ಯಪ್ ಸರ್ ಹೇಳಿ ಒಂದು ಸರ್. ಅರ್ಥವಾಗದಲ್ಲಿ ಏನಂತಂದ್ರೆ ರಮೇಶ್ ಅವರು ಯಾರು ಭುಜದ ಮೇಲೆ ಗನ್ ಇಟ್ಕೊಂಡು ಯಾರು ಶೂಟ್ ಮಾಡ್ತಿದ್ದಾರೆ, ವಾಟ್ ಈಸ್ ದಟ್ ಈಸ್ ಕನ್ವೇಯಿಂಗ್ ದ ಮೆಸೇಜ್? ರಿಯಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಆಗ್ಲೇ ಕ್ಲಾರಿಫೈ ಮಾಡ್ಬಿಟ್ಟೆ ಏನಂದ್ರೆ ಆಹಾರ ಪದ್ಧತಿ ವೈಯಕ್ತಿಕ, ಅವರವರ ವೈಯಕ್ತಿಕ. ನೀವು ಹಂದಿ ಆದ್ರೂ ತಿನ್ನಿ, ದನ ಆದ್ರೂ ತಿನ್ನಿ, ಕೋಳಿ ಆದ್ರೂ ತಿನ್ನಿ. ಕೆಲವು ಆಹಾರಗಳು ಏನ್ ಗೊತ್ತಾ, ಕೋಳಿ ಇರೋದು ಆಹಾರಕ್ಕೋಸ್ಕರನೇ, ಕುರಿ ಇರೋದು ಆಹಾರಕ್ಕೋಸ್ಕರನೇ, ಆಯ್ತಲ್ಲ. ಇದು ಗೋಮಾತೆ ಇರೋದು ಬೇರೆ ಬೇರೆ ವಿಷಯಗಳಿಗೆ, ಹಾಲು, ಗೊಬ್ಬರ, ಅದಕ್ಕೆಲ್ಲ. ಕೋಳಿ ಗೊಬ್ಬರ ಕೊಡಲ್ಲ, ಆಯ್ತಾ. ನಾನು ಕೇಳೋದೇನಂತಂದ್ರೆ ಇಂಥ ಒಂದು ವೈಶಿಷ್ಟ್ಯಪೂರ್ಣ ಭಾರತದಲ್ಲಿ ಯಾವ ತರದ ಬೇರೆ ಬೇರೆ ತರಗಳಲ್ಲಿ ಹೆಂಗೆ ನಮ್ಮ ವಿವಿಧವಾಗತಕ್ಕಂಥ ದೇವತೆಗಳು, ವಿವಿಧ ಇರ್ತಕ್ಕಂಥ ಮಠ ಪರಂಪರೆಗಳು, ಸ್ವಾಮಿ ಪರಂಪರೆ, ಪೂಜಾ ಪರಂಪರೆ ಇದ್ದಾಗ ಪ್ರಶ್ನೆ ಹುಟ್ಟದ ಏನಂತಂದ್ರೆ ಇಲ್ಲಿ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ತಗೊಂಡು ಕೇಳೋನು ಮೂರ್ಖಾನೆ, ಹೇಳೋನು ಮೂರ್ಖಾನೆ. ಬೋತ್ ಆರ್ ಫೂಲ್ಸ್. ಅವ್ನು ಕೋಳಿ, ನಾಟಿ ಕೋಳಿ ಸಾರ ತಿನ್ಕೊಳ್ಳಿ, ಏನು ಶಾವಿಗೆ ಕ್ಷೀರ ತಿನ್ಕೊಳ್ಳಿ, ಇವ್ರಿಗೆ ಏನಾಗಬೇಕು? ಇವ್ರಿಗೆ ಕಾಂಟ್ರವರ್ಸಿ ಬೇಕು. ಯಾರಿಗೆ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಒಂದು ಕಾಂಟ್ರವರ್ಸಿ ಬೇಕು. ಬಿಜೆಪಿಗೆ ಸರಿ, ಕಾಂಗ್ರೆಸ್ಸು ಸರಿಯೇ. ಈ ಮೊಟ್ಟೆ ಹೊಡೆದಷ್ಟೇ ಇವರೇ ಸುಮ್ಮನಿದ್ರಾ? 100 ಮೊಟ್ಟೆ ತಂದು, ಹಸಿ ಮೊಟ್ಟೆ 3 ಮೊಟ್ಟೆ ತಂದ್ಬಿಟ್ಟು ಬಾಯ್ಲ್ಡ್ ಎಗ್ ಮೊಟ್ಟೆ ತಿಂದ್ರು. ಅದು ಪತ್ತಿ ಮೊಟ್ಟೆ ಅಂದ್ರೆ ಏನದು? ನೀನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ. ಹೊಡಿದೀಸ್ ನಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ನಾವುಗಳು ಕೂತ್ಕೊಂಡು ಅಲ್ಲಿ ಯಾರು ಹುಚ್ಚ ಹೋಯ್ತು ನಾವು ಬಂದು ಕ್ಲೀನ್ ಮಾಡಬೇಕು. ಈಗ ಇನ್ನು ಆಗಸ್ಟ್ 26 ಐ ಥಿಂಕ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮೊಟ್ಟೆ ವಿಚಾರವಾಗಿ. ಏನ್ ಗೊತ್ತಾ ಮೇಡಮ್, ಈಗ ಅವ್ರಿಗೆ ಇಶ್ಯೂಸ್ ಬೇಕು. ಪ್ರಶ್ನೆ ಏನಂತಂದ್ರೆ ಈಗ ತಗೊಳ್ಳಿ, ವೀರ ಸಾವರ್ಕರ್ ಟಚ್ ಮಾಡಿದ ತಕ್ಷಣ ಸಂಘ ಪರಿವಾರ ಎದುರ್ತು, ಮೊಟ್ಟೆ ಟಚ್ ಮಾಡಿದ ತಕ್ಷಣ ಕಾಂಗ್ರೆಸ್ ಪರಿವಾರ ಎದುರ್ತು, ಆಯ್ತಲ್ಲ. ಈಗ ಇದು ದಿಸ್ ಈಸ್ ಆಲ್ ಟೂಲ್ ಕಿಟ್ಸ್. ಒಬ್ಬ ಚುನಾವಣೆನ ಮುಂದೆ ಬರೋ ರಾಜಕೀಯ ವಿಶ್ಲೇಷಣೆ ಮಾಡೋನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಹೆಜ್ಜೆ ಹೇಳ್ಬಿಡ್ತೀನಿ ಕೇಳಿ, ನಾನೇ ಹೇಳ್ತೀನಿ ನೆಕ್ಸ್ಟ್ ಹೆಜ್ಜೆ ಏನು ಅಂತ. ಮುಂದಿನ ಹೆಜ್ಜೆ ಏನು ಅಂತಂದ್ರೆ ಇವ್ರದ್ದು ಕೊಡಗು ಮಡಿಕೇರಿ ಮುತ್ತಿಗೆ ಅಂತ ಆಗ್ತಿದೆ. ಮಡಿಕೇರಿ ಮುತ್ತಿಗೆ, ಕೊಡಗು ಮುತ್ತಿಗೆ ಅಂತಿದ್ದಾರೆ. ಯಾರ ವಿರುದ್ಧ? ಮೊಟ್ಟೆ ಹೊಡೆದು ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧನ? ಅದು ಅವರು ಹೇಳ್ತಾರದು. ಈಗ ನೋಡಿ ಮೇಡಮ್, ಈಗ ಫೋಟೋಸ್ಗಳೆಲ್ಲ ಬಿಡುಗಡೆ ಮಾಡಿದ್ರು, ಅವರೇ ಹೇಳ್ಕೊಂಡಿದ್ದಾನೆ. ಯಾರು ಸಹ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರೆ ಅಪ್ಪಚ್ಚು ರಂಜನ್ ಯಾಕೆ ಹೋಗಿ ತಡರಾತ್ರಿ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಅಂತ ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಆತ ಕಾಂಗ್ರೆಸ್ ಕಾರ್ಯಕರ್ತ ಮೇಡಮ್, ಕಾರ್ಯಕರ್ತ ಸಂಪತ್ತನ ಹುಡುಗ ಏನ್ ಮಾಡಿದ್ದಾನೆ, ನಿಮ್ಮ ಮಾಧ್ಯಮಕ್ಕೆ ಬಂದ ಸ್ವಂತ ಬೇಟ್ಕೊಂಡು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅವನ ಕೈಯಲ್ಲಿ ಏಳ್ಸಿರುವಂತದ್ದು, ಅದೇ ಅವನ ಕೈಯಲ್ಲಿ ಬಲವಂತವಾಗಿ RSS ಸಂಚಾಲಕ. ಹಾಗೆ ಅವರು ಏನು ಬಿಜೆಪಿ ಕಾರ್ಯಕರ್ತ ಅಂತ ಇವರು ಹೇಳ್ತಿದ್ದಾರೆ. ಬಟ್ ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತನೆ ಅಂತ ಅವರು ಹೇಳ್ತಿದ್ದಾರೆ. ಮಾಹಿತಿ ಕೊರತೆ ಆಗಬಾರ್ದು. ಸಂಪತ್ತನ ಹುಡುಗ ಮಡಿಕೇರಿ ಬೇಸಿಕಲಿ ಮಡಿಕೇರಿ ಬೇಸ್ಡ್, ಬಿಜೆಪಿ ಬೇಸ್ ಅದು, ಆಯ್ತಾ. ಅಲ್ಲೊಂದು ಸಂಘಟನೆ RSS ಸಂಘಟನೆ ನಡೀತಾ ಇದೆ. ಈ ಹುಡುಗ ಅವರ ಅಪ್ಪಚ್ಚುರಂಗನವ್ರ ಜೊತೆಗೆ ಆಯ್ತು, ಸಂಘ ಪರಿವಾರ ಕೆಲಸ ಮಾಡಿ ತದನಂತರ ಜಯ ವಿಜಯ ವೈಭವ ಸೇರ್ಕೊಂಡು ಕಾಂಗ್ರೆಸ್ಗೆ ಅವ್ರ ಮುಖಾಂತರ ಅವ್ರು ಪುನಃ ಇಲ್ಲಿ ಗುರುತಿಸ್ಕೊಂಡ. ಇಲ್ಲಿ ಮೂಲ ಅವನು RSS ಕಾರ್ಯಕರ್ತ ಅಂತ ಹೌದಾಯ್ತು. ಮೂಲ ಸಿದ್ದರಾಮಯ್ಯ ಕಾಂಗ್ರೆಸ್, ಅಲ್ಲಲ್ಲ ಜೆಡಿಎಸ್ ಇದ್ದಿದ್ದವರು ಅಲ್ಲಲ್ಲ. ಇರ್ಲಿ ಮೇಡಮ್, ಇಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು ಹೋಗ್ಬೇಕಾದ್ರೆ ಆಡಳಿತ ಯಂತ್ರದ ವೈಫಲ್ಯ. ಇಲ್ಲಿ ಮಾತಾಡ್ಬೇಕಾಗಿರೋದು ಭದ್ರತಾ ವೈಫಲ್ಯ. ಅವನು ಮೊಟ್ಟೆ ಎಸೋ ಜಾಗದಲ್ಲಿ ಬಾಂಬ್ ಎಸ್ತಿದ್ರೆ ಏನಾಗ್ತಾ ಇತ್ತು?
ಪೊಲೀಸರು ಏನ್ ಮಾಡ್ತಾ ಇದ್ರು, ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ರಕ್ಷಣೆ ಕೊಡದೇ ಇರೋ ಪೊಲೀಸರು ಜನಸಾಮಾನ್ಯರಿಗೆ ಏನ್ ರಕ್ಷಣೆ ಕೊಡ್ತಾರೆ? ಪ್ರತಿಭಟನೆ ಮಾಡ್ಲಿಕ್ಕೆ ಕಾನೂನು ರೀತಿಯಲ್ಲಿ ಅವ್ರದ್ದು ವಿಧಾನ ಇದೆ. ಸರ್, ಇದಕ್ಕೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿದ್ದಾರೆ ಇದು ತಪ್ಪು ಅಂತ. ಪೊಲೀಸ್ ವೈಫಲ್ಯ ಹೇಳಿ. ಒಬ್ಬ ವಿರೋಧ ಪಕ್ಷ ನಾಯಕ ಬರ್ಬೇಕಾದ್ರೆ ಆತ ಮೊಟ್ಟೆ ಹೊಡಿತಾನೆ ಅಂತಂದ್ರೆ ಪೊಲೀಸ್ ವೈಫಲ್ಯ. ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲೋ ಆಗಿರುತ್ತೆ. ಹಾಗಾದ್ರೆ ಅವ್ರಿಗೆ ಭದ್ರತೆ ರಕ್ಷಣೆ ಕೊರತೆ ಇದೆ ಅಂತ ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ, ತಾವು ವಿಪಕ್ಷ ನಾಯಕ ಶಾಡೋ ಸಿಎಂ ಅಂತ ಹೇಳಿದ್ದೀನಿ ನಾನು. ಮುಂದುಗಡೆ ಒಬ್ರು ಎಸ್ಕಾಟ್ ಇರ್ತಾರೆ, ಪೊಲೀಸ್ ಎಸ್ಕಾಟ್, 1 ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಅಲಾಂಗ್ ವಿತ್ 4 ಕಾನ್ಸ್ಟೇಬಲ್ಸ್. ಒಂದು ಪೈಲಟ್ ಗಾಡಿ ಹೋಗ್ತಾ ಇರುತ್ತೆ, ಒಂದು ಪೈಲಟ್ ಗಾಡಿ, ಅದ್ರ ಹಿಂದೆ ಇನ್ನೊಂದು ಗಾಡಿ, ಅವ್ರ ಅವ್ರದ್ದು ಸ್ಟಾಫ್ ಗಾಡಿ, ಅದ್ರ ಹಿಂದೆ ಕನ್ಸರ್ನ್ ವಿಪಕ್ಷ ನಾಯಕರು ಅಥವಾ ಶಾಡೋ ಸಿಎಂ, ಅದರಿಂದ ಪೊಲೀಸ್ ಲೈನ್ಗಳು ಹೋಗ್ತಾ ಇರುತ್ತೆ. ಈ ಗಾಡಿ ನಿಂತು ಸಭೆ ಮಾಡ್ತಿರ್ಬೇಕಾದ್ರೆ, ಇಲ್ಲಿ ಸಭೆಗಳು ಮಾಡಿ ಯಾವುದೋ ಒಂದು ಕಡೆ ಒಂದು ಸಭೆ ಮಾಡಿಸಿ ನಿಂತ್ಕೊಂಡು ಏನೋ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿ ಏನಾದರೂ ಬಂದು ಆ ಥರ ಇದು ಮೊಟ್ಟೆ ಎಸೆಯೋದು, ಕಪ್ಪು ಬಾಟ ತೋರಿಸೋದು, ರಾಜಕೀಯ ಚಳವಳಿಯಲ್ಲಿ ಒಂದು ಭಾಗ ಅದು. ಫಸ್ಟ್ ಟೈಮ್ ಎಲ್ಲ ಮೊಟ್ಟೆ ಎಸೆದಿರೋದು ಇದೇನು ಫಸ್ಟ್ ಮೊಟ್ಟೆ ಎಸ್ಕೊಂಡಿರೋದು ಫಸ್ಟ್ ಟೈಮ್ ಎಲ್ಲ. ಕೆಲವು ಸರಿ ಹಿಂದೂಪರ ಸಂಘಟನೆಗಾರಿಗೆ ಮಸಿ ಬಳೆದವ್ರೆ, ಮೊಟ್ಟೆಯಿಂದ ಹೊಡೆದವ್ರೆ ಎಲ್ಲ ಇದೆ. ಪ್ರಶ್ನೆ ಹುಟ್ಟೋದೇನಂತಂದ್ರೆ, ಇಲ್ಲಿ ಹೋಗ್ತಿರೋ ಗಾಡಿಗೆ ಅಲ್ಲಿರತಕ್ಕಂಥ ಗುಂಪು, ಈಗ ಗುಂಪುಗಳು ಏನು ಮಾಡ್ತಾರೆ, ಮೊಟ್ಟೆ ಎಸೆದು ಇಟ್ಕೊಳ್ಳಿ, ಅದಕ್ಕೆ ಪೊಲೀಸ್ ವೈಫಲ್ಯ ಅಂತ ಹೇಳಿದ್ರೆ ಇರ್ಬೋದು. ಎಸ್, ಪೊಲೀಸ್ ವೈಫಲ್ಯ ಇರ್ಬೋದು. ಅಂದರೆ ಏನಂತಂದರೆ, ಸಿದ್ದರಾಮಯ್ಯ ಹೋಗೋ ಜಾಗದಲ್ಲಿ ಎಲ್ಲ ಕಡೆ ಬಂದ್ ಮಾಡಿಬಿಟ್ಟು 145 ಸೆಕ್ಷನ್ ಹಾಕ್ಬಿಟ್ಟು ಸಿದ್ದರಾಮಯ್ಯ ಹೋದ್ಮೇಲೆ 140 ಸೆಕ್ಷನ್ ತೆಗಿಬೇಕಾಯ್ತು. ಇಲ್ಲ, ನೋ ಸರ್ ತೆಗಿಬೇಕಾಯ್ತು. ತೆಗ್ದಿಲ್ಲ. ಪೊಲೀಸ್ ವೈಫಲ್ಯ ಇವ್ರು ಹೇಳೋ ಪ್ರಕಾರ ಪೊಲೀಸ್ ವೈಫಲ್ಯ ಇದೆ. ಹಾಗಾದ್ರೆ 144 ಸೆಕ್ಷನ್ ಆಗ್ಬೇಕಂತ ಹೇಳಿಲ್ಲ, ಪೊಲೀಸ್ ವೈಫಲ್ಯ ಇದೆ. ಎಸ್ ರಮೇಶ್ ಸರ್, ಇದೀಗ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮಾಂಸಾಹಾರಿಯನ್ನ ಸೇವಿಸಿ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ಅವ್ರ ಕೈಯಲ್ಲಿ ಅಂಬಾರಿಗೆ ಪುಷ್ಪಾರ್ಚನೆ ಸಲ್ಲಿಸಲಿಕ್ಕೆ ಆಗ್ಲಿಲ್ಲ ಅನ್ನೋ ಹೀಯಾಳಿಕೆ ಹೇಳಿಕೆಯನ್ನ ಕೊಡ್ತಾರೆ. ಮೊನ್ನೆ ಅವ್ರದೇ ಉಸ್ತುವಾರಿ ಸಚಿವರು ಚಪ್ಪಲಿ ಹಾಕೊಂಡು ಅಂಬಾರಿಗೆ ಪೂಜೆ ಮಾಡಿದ್ರು. ಅದ್ರ ಬಗ್ಗೆ ಯಾಕೆ ಕಾಮೆಂಟ್ ಮಾಡಲಿಲ್ಲ ಮಾನ್ಯ ಸಂಸದರು? ಮಾನ್ಯ ಸಂಸದರಿಗೆ ಒಬ್ಬ ವ್ಯಕ್ತಿ ಆಣೆ ಮಾಡಬೇಕಾದ್ರೆ, ಒಬ್ಬ MP ಆಗಿ ಆಣೆ ಮಾಡಬೇಕಾದ್ರೆ, ನಾನು ಧರ್ಮ ನಿರಪೇಕ್ಷಿತನಾಗಿ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಆಣೆ ಮಾಡುವಂಥದ್ದು ಸಂವಿಧಾನದ ಪ್ರಕಾರ. ಗೆಲ್ಲಬೇಕಾದ್ರೆ ಇವರು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಬೇಕು, ಗೆದ್ದಾದ್ಮೇಲೆ ಒಂದು ಧರ್ಮಕ್ಕೆ ಸೀಮಿತ ಆಗ್ಬಿಡ್ತಾರೆ. ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕೇ ಹೊರತಾಗಿ, ಇವತ್ತು ನೋಡಿ ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಒಂದು ಇದಿದೆ, ಒಂದು ಕೀಳು ಮಟ್ಟದ ಅಭಿರುಚಿ ಇದೆ. ಬರೀ ಇಂಥ ವಿಚಾರಗಳಲ್ಲಿ ಮಾತ್ರ ಮಾತಾಡ್ತಾರೆ ಅವರು. ಅವರೆಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ, ಇವತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿ ನೀವೆಲ್ಲೂ ಕೇಳೋಕೆ ಸಾಧ್ಯನೇ ಇಲ್ಲ. ಇವತ್ತು ಅವನು ಯಾರು ಮೊಟ್ಟೆ ಹೊಡೆದನೋ, ಈ ಪಕ್ಷನೋ ಆ ಪಕ್ಷನೋ ಮುಖ್ಯ ಅಲ್ಲ, ತಪ್ಪೆ. ಹೌದು. ಮತ್ತೆ ಇವತ್ತು ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ದೇವಸ್ಥಾನಕ್ಕೆ ಬಂದ್ರು ಅದು ಮುಖ್ಯ ಆಗೋದಿಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ, ವಿರೋಧ ಪಕ್ಷನಾಗಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದಾರೆ, ಅದು ಮುಖ್ಯ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ವಿರೋಧ ಪಕ್ಷನಾಗಿ ಅವರು ಅವ್ರ ಜವಾಬ್ದಾರಿಯನ್ನ ಕರೆಕ್ಟಾಗಿ ಮಾಡ್ತಾ ಇದಾರೋ ಇಲ್ವೋ, ಅದ್ರ ಬಗ್ಗೆ ನಾವು ಚರ್ಚೆಗಳನ್ನ ಮಾಡ್ಬೇಕಾಗಿದೆ. ನಮ್ಮ ದುರಂತ ಏನಪ್ಪಾ ಅಂದ್ರೆ, ಅಮೃತ ಮಹೋತ್ಸವವನ್ನ ಆಚರಣೆ ಮಾಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಇನ್ನೂ ಕೂಡ ನಾವು ಕಾಣದೇ ಇರೋ ದೇವರುಗಳ ಬಗ್ಗೆ, ಕಾಣದೇ ಇರೋ ದೆವ್ವಗಳ ಬಗ್ಗೆ ಮಾತಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪ್ರಪಂಚ ಬೇರೆ ಬೇರೆ ದೇಶಗಳು 100 ವರ್ಷಗಳು ಮುಂದೆ ಇದಾವೆ, ನಾವು ಇನ್ನೂ 100 ವರ್ಷಗಳು ಹಿಂದೆ ಹೋಗ್ತಾ ಇದೀವಿ. ನಮ್ಮ ಇವತ್ತು ಯುವಜನತೆಗೆ ನಾವು ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ. ಇವತ್ತಿನ ಈ ನಾಡಲ್ಲಿ ಅನುಭವಿಸ್ತಾರ ಸಮಸ್ಯೆಗಳ ಬಗ್ಗೆ ನೋಡಿ. ಇವತ್ತು ಮೊನ್ನೆ ನಮ್ಮ ಇವರು ಮೊನ್ನೆ ತನ ನಾನು ನೋಡಿದೆ, ಮಠಮಾನ್ಯಗಳಿಗೆ 100 ಕೋಟಿ ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತು ಏನು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಾರರು ಎಲ್ಲವನ್ನು ಕಳ್ಕೊಂಡಿರೋ ಒಬ್ಬ ರೈತರಿಗೆ ಏನು ಕೊಡಲಿಲ್ಲ. ಇದ್ರ ಬಗ್ಗೆ ವಿರೋಧ ಪಕ್ಷದವರು ಚರ್ಚೆಗಳು ಮಾಡಬೇಕಾಗಿತ್ತು. ಮಠಮಾನ್ಯಗಳಿಗೆ ಕೊಡೋದು ದುಡ್ಡಿದೆ, ಒಬ್ಬ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ, ಬಡವರಿಗೆ ಆಹಾರ ಕೊಡ್ಲಿಕ್ಕೆ, ಬಡವರಿಗೆ ಮನೆ ಕಟ್ಕೊಡ್ಲಿಕ್ಕೆ ಈ ರಾಜ್ಯ ಹತ್ರ ದುಡ್ಡಿಲ್ಲ. ಫಾರ್ ಎಕ್ಸಾಂಪಲ್, ಮಳೆಯಿಂದ ಮೊನ್ನೆ ಅಷ್ಟೇ ರಾಜ್ಯದಲ್ಲಿ ಏನಾಯ್ತು ಅಂತ ಕಣ್ಣು ಮುಂದೆ ಇದೆ. ಎಷ್ಟು ಜನ ಮನೆ ಮಠಗಳು ಕಳ್ಕೊಂಡು ಇವತ್ತು ಬೀದಿಲಿದ್ದಾರೆ. ಎಷ್ಟೋ ಜನಕ್ಕೆ 3 ಹೊತ್ತಿನ ಊಟ ಸಿಗೋದು ಕಷ್ಟ ಆಗಿದೆ. ಮೂಢನಂಬಿಕೆಗಳಲ್ಲಿ ಈ ದೇಶ ನಂಬರ್ 2 ಇದೆ ಅಂತ ನಾವು ನಂಬಕ್ಕಾಗ್ತಾ ಇಲ್ಲ. ಬಸವಣ್ಣ ಹುಟ್ಟಿದಂತ ದೇಶ, ಬುದ್ಧ ಹುಟ್ಟಿದಂತ ದೇಶದಲ್ಲಿ, ಕುವೆಂಪು ಹುಟ್ಟಿದಂತ ದೇಶದಲ್ಲಿ, ಒಬ್ಬ ಗಾಂಧೀಜಿ ಅಂತ ಅವರು ಪುಣ್ಯಾತ್ಮರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾಜ್ಞಾನಿಗಳು, ವಿವೇಕಾನಂದ ಅವರಂತ ಹುಟ್ಟಿದಂತ ದೇಶಗಳಲ್ಲಿ ಇವತ್ತು ನಾವು ಮೂಢನಂಬಿಕೆಯಿಂದ ಈ ದೇಶ ಹೋಗ್ತಾ ಇದೆ ಅಂತಂದ್ರೆ ನಾವು ಯಾವ ಕಡೆ ಹೊರಟಿದೀವಿ ನಾವು ಅಂತ. ಕಶ್ಯಪ್ ಸರ್, ಈಗಿನ ರಾಜಕಾರಣಿಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೆ ಅವರವರ ವೈಯಕ್ತಿಕ ಜಗಳದಲ್ಲಿ ಮುಳುಗೋಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್, ಅಷ್ಟು ವಿಚಾರ ಮಾತಾಡೋಕ್ಕೆ ನಾನು ರಮೇಶ್ ಅವರಷ್ಟು ದೊಡ್ಡವನೇನಲ್ಲ. ಅವ್ರಿಗಿಂತ ಅವ್ರು ಬಹಳ ಪ್ರಜ್ಞಾವಂತರು, ಅತಿ ಜ್ಞಾನವಂತರು, ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ. ನಮ್ಗೆ ಆ ಮಾಹಿತಿ ಕೊರತೆ ಇದೆ. ನಮಗೆ ನಾವು ಕೇಳೋದು ಏನಂತಂದ್ರೆ,
ನಮಗೆ ರೋಡ್ ಆಗೋದು ಮಂತ್ರಿಯ ಅವತ್ತ ಸಹಮತದಿಂದಲ್ಲ, ನಮಗೆ ಅಭಿವೃದ್ಧಿ ಆಗೋದು ಅವ್ರ ಮನೆಯಿಂದ ತಂದಿರೋ ದುಡ್ಡುಗಳಿಂದಲ್ಲ. ನಾವು ಕೊಡೋ ದುಡ್ಡುಗಳು, ನಾವು ಕೊಡೋ ತೆರಿಗೆಗಳಿಂದ ನಮ್ಗೆ ರೋಡ್ ಗೀಡೆಲ್ಲ ಸಿಗುತ್ತೆ. ಈಗೇನು ನಾವು ಕೇಳ್ತಾ ಇದೀವಿ ಅಂತಂದರೆ, ಕ್ಲೀನ ಬಾಯಿ ಮುಚ್ಕೊಂಡು ಬೇರೆ ಥರದ ಏನು ಒಂಥರ ಹಿಡಿತವಿಲ್ಲದ ಭಾಷೆಗಳ ಪ್ರಯೋಗ ಮಾಡಿ ಎಲ್ಲೋ ಒಂದು ಸಮಾಜದ ಶಾಂತಿಗೆ ಅಶಾಂತಿಗೆ ಕಾರಣ ಆಗ್ದೇನೆ, ನಾನು ಎಲ್ಲೆಲ್ಲೋ ಒಂದು ಮುಟ್ಟಿದ್ರೆ ಇಲ್ಲೆಲ್ಲೋ ಟಚ್ ಮಾಡ್ತೀನಿ, ನಾನೆಲ್ಲ ಅಲ್ಲಿ ಏನೋ ಕೊಟ್ಟರೆ ಇಲ್ಲೆಲ್ಲ ಶುರು ಆಗುತ್ತೆ ಅಂತಾರೆ. ಈಗ BJP ಮಾಡಿದ್ರು ತಪ್ಪೆ, ಹೌದು, ಕಾಂಗ್ರೆಸ್ ಮಾಡಿದ್ರು ತಪ್ಪೆ, ಹೌದು. ಈಗ ಪ್ರತಾಪ ಸಿಂಹ ಮಾಡಿದ್ದು ತಪ್ಪೆ. ಈಗ ನಾನು ಕೇಸರಿ ಬಟ್ಟೆ ಹಾಕೊಂಡಿದ್ದ ತಕ್ಷಣ, ಕೇಸರಿ ಕೋಟ್ ಹಾಕೊಂಡ ತಕ್ಷಣ ನಾನು ಪ್ರತಾಪ ಸಿಂಹನ ಅನುಯಾಯಿ ಅಲ್ಲ ನಾನು, ಮತ್ತೆ BJPಯ ಹಿಂಬಾಲಕ ಅಂತೂ ಅಲ್ಲ ನಾನು. ಎಕ್ಸಾಕ್ಟ್ಲಿ. ನಾನು ಕೇಳೋದೇನಂತಂದ್ರೆ, ಇದೆಲ್ಲವೂ ಕೂಡ ಇವ್ರು ಏನೆಲ್ಲ ಮಾಡ್ತಿದ್ದಾರಲ್ಲ, ಏನೆಲ್ಲ ನಡೀತಿದ್ದಲ್ಲ, ಇವತ್ತೇನು ಮಾಧ್ಯಮದ ಮೀಡಿಯಾದಿಂದ ಒಂದು ವೈಪಿಂಗ್ ಬರ್ತಾ ಇದೆಯಲ್ಲ, ವೈಪಿಂಗ್ ಬರೋದು ಎಲ್ಲವೂ ಕೂಡ ಅವನು ಬೇಕು ಅಂತಾನೆ ಶಾಂತವಾಗಿರೋ ನೀರನ್ನು ಕದಡೋದು. ಮೊಸರಲ್ಲಿ ಕಲ್ಲು ಹುಡ್ಕೋ ಶಾಂತವಾಗಿ ನೀರು ಅಲ್ಲ, ಮಸಲ್ ಕಲ್ಲು ಹುಡುಕೋದು, ಅದು ಬಯಾಸ್ ಅಂತ ಕರಿತೀವಿ. ಶಾಂತ ಕದಡೋದು. ಈಗ ಏನೇ ಆಗ್ಬೇಕು, ನಿನಗೇನೇ ಆಗ್ಬೇಕಯ್ಯ, ನಾನು ಮಾಂಸಾಹಾರಿ ಅಂತ ಯಾರು ಕೇಳಿದ್ರು ಸಿದ್ದರಾಮಯ್ಯನಿಗೆ? ಚಿಕನ್ ತಿಂತೀರಾ, ಮಟನ್ ತಿಂತೀರ ಕೇಳಿದ್ರ? ಅವ್ರಲ್ಲಿ ಊಟ ಮಾಡಿದ್ರು, ಆ ಫೋಟೋ ವೈರಲ್ ಆಯ್ತು. ಕಾಯ್ತಿರ್ತಾರೆ ಬೇರೆ ಜನ ಮಾಡಿ, ಅವ್ರು ಯಾರೋ XMLC ಮನೆಯಲ್ಲಿ ಊಟ ಆಯ್ತು, ಕಾಯ್ತಿದ್ರು. ಅದಕ್ಕೆ ಅವರು ಆ ಮನೆ ಊಟ ಆಗಿದ್ರು, ಹೊರಗಡೆ ವೈರಲ್ ಫೋಟೋ ಆದ ತಕ್ಷಣ ಅಲ್ಲಿಂದ ಆ ಫೋಟೋ ಇಟ್ಕೊಂಡ್ರು. ಇವ್ ಸಾಯಂಕಾಲ ಮಧ್ಯಾಹ್ನ ಏನೋ ಅಲ್ಲಿ ಯಾರು ಅವರ ದೇವಸ್ಥಾನದ ದರ್ಶನ ಮಾಡಿದ್ರು, ಅದು ಫೋಟೋ ವೈರಲ್ ಆಯ್ತು. ಏನಕ್ಕೆ ಮಾಡ್ತಿದಾರ ಗೊತ್ತಾ? ಟಚ್ ಮಾಡಿ ನೋಡೋಣ ಏನಾಗುತ್ತೆ. ಯಾಕಂದ್ರೆ ಚುನಾವಣೆ ಆಗೋ ತನಕ 2024 ಚುನಾವಣೆ ಆಗೋ ತನಕ ಒಟ್ಟಲ್ಲಿ ಸೈಲೆಂಟ್ ಆಗಿರೋದು ಬೇಡ, ಏನೋ ಒಂದು ಸೆನ್ಸೇಷನಲ್ ಆಗಿ ನೋಡಿ ಅಬ್ಸರ್ವ್ ಮಾಡಿ. ಈಗ ಉದಾಹರಣೆಗೆ ಸ್ವಯಂ ಘೋಷಿತ ಕೆಲವು ಸಂಘಟನೆಗಳು ಕೂಡ, ಅದು ವೆದರ್ ಇಟ್ ಇಸ್ ಕೇಸರಿ ಆರ್ ಬ್ಲೂ ಆರ್ ಗ್ರೀನ್ ವಡೆವರ್ ಇಟ್ ಇಸ್, ಎಲ್ಲೋ ಒಂದ್ ಕಡೆ ಕಾಯ್ತಿರ್ತಾರೆ. ಒಂದು ಅದು ಹೊಡಿಲಿ, ಅವ್ರು ಫಸ್ಟ್ ಒಂದು ಬಿಡ್ಲಿ ತಾಳು, ಆಮೇಲೆ ನಾವು ಬಿಡೋಣ. ಎಲ್ಲ ತಗೊಳ್ಳಿ ಎಕ್ಸಾಂಪಲ್, ಅವನು ಯಾರೋ ತುಮಕೂರಲ್ಲಿ ಯಾರೋ ಒಬ್ರು ಕಾವಿ ಬಟ್ಟೆ ಹಾಕೋರು ಏನು ಮಾಡ್ಬಿಟ್ರು, ತಲೆ ತಗೊಂಬನ್ನಿ ಕತ್ತರಿಸ್ಬಿಡ್ತೀನಿ ಅಂತಂದ್ರು. ಆಗತ್ತಾ? ಏನು ಹೇಳಕ್ ಕೊಟ್ಟಿದ್ದೀರಿ ಮೆಸೇಜಸ್? ನಾನು ಮಾಧ್ಯಮಕ್ಕೂ ಅದೇ ಹೇಳೋದು ಮೇಡಮ್. ಏನು ಹೇಳ್ತೀನಿ ಮಾಧ್ಯಮಕ್ಕೆ ಅಂದರೆ, ಈ ಮಾಧ್ಯಮಕ್ಕೆ ಏನು ಬೇಕು ಅಂತಂದ್ರೆ, ಈಗ ಹೈಪ್ ಆಗೋದು ಬೇಡ. ಇವಾಗ ಯುವರ್ ಚಾನಲ್ ಈಸ್ ನಾಟ್ ಬಯಾಸ್ಡ್, ಇಟ್ ಈಸ್ ಟೋಟಲಿ ಅನ್ಬಯಾಸ್ಡ್. ನೀವು ತಕಡಿನ ಹಾಕೊಂಡ್ಬಿಟ್ಟು ನೀವು ಎರಡು ಕಡೆನೂ ತೀರ್ಮಾನ ಆಗಬೇಕು. ಎಲ್ಲೋ ಒಂದು ಕಡೆ ಬೆಂಕಿ ಬಿರಿಗಾಳಿ ಥರ ಆಗಬಾರ್ದು. ನಾನು ಯಾಕೆ ಸ್ವಲ್ಪ ಮಾತುಕತೆ ಆಡದಂದಾಗ ಇವರೆಲ್ಲ ಹುಟ್ಟಿದೆಲ್ಲೋ ಯಾರೋ ಊದಿದ್ದನ್ನು ನಾವು ಕ್ಲೀನ್ ಮಾಡಬೇಕಲ್ಲ, ಯಾರೋ ಮಾಡಿದ್ದು ನಾವ್ಯಾಕೆ ವೈ ಶುಡ್ ಐ ಗಿವ್ ಎಕ್ಸ್ಪ್ಲನೇಷನ್ ಅಂತ? ಯು ಆಸ್ಕ್ ಮಿ ಎಕ್ಸ್ಪ್ಲನೇಷನ್ ವಿತ್ ಮೈ ಸಬ್ಜೆಕ್ಟ್, ಮೈ ಕಂಟ್ರಿ ಸಬ್ಜೆಕ್ಟ್, ಮೈ ಸ್ಟೇಟ್ ಸಬ್ಜೆಕ್ಟ್. ಸಂಬಂಧಪಟ್ಟಿದ್ದು ಇದ್ರ ಸಬ್ಜೆಕ್ಟ್ ಕೇಳಿ, ನಮ್ಗೆ ಇದು ಗೊತ್ತಿದ್ರೆ ಹೇಳ್ತೀವಿ, ಇದ್ರಿಲ್ಲ ಅಂತೀವಿ. ನಾನು ಅಲ್ಲಿ ಯಾರೋ ಮಾಡೋ ತಪ್ಪಿಗೆ ನಾವು ಉತ್ತರ ಕೊಡೋಕೆ ಬರೋಲ್ಲ. ಇದು ವ್ಯವಸ್ಥೆ ಮೇಡಮ್. ಇದು ಈಗ ಗೋ ಚರ್ಮಗಳನ್ನ ಮಾಡೋದಕ್ಕೆ ಬ್ರಾಹ್ಮಣ ಮಾಡ್ದ, ದಲಿತ ಮಾಡ್ದ, ಮುಸ್ಲಿಂ ಮಾಡ್ದ ಅಂತಲ್ಲ. ಗೋ ಹತ್ಯೆ ಆಗ್ತಾ ಇದೆ, ಗೋಮಾಂಸ ಸೇವನೆ ಆಗ್ತಾ ಇದೆ, ಗೋ ಚರ್ಮ ಮಾರ್ತಾ ಇದ್ದಾರೆ. ಅದರಲ್ಲಿ ಒಂದು ಮಾರ್ತಿರೋ ಬ್ರಾಹ್ಮಣನೋ, ಜನವರ ಹಾಕೋನೋ, ಉದುರಿ ಹಾಕೊಂಡಿದ್ದಾನೋ ಅಥವಾ ಟೋಪಿ ಹಾಕೊಂಡಿದ್ದಾನೋ, ಇಟ್ ಇಸ್ ನಾಟ್ ಎ ಕನ್ಸೆಂಟ್. ಈ ಮಾಂಸಾಹಾರಕ್ಕೆ ಬಂದಾಗ, ಮಾಂಸಾಹಾರ ಆಗಲೇ ಒಂದು ಪದ ಹೇಳಿದೆ ನಿಮಗೆ, ಇಟ್ ಇಸ್ ನಾಟ್ ಕನ್ಸೆಂಟ್ ಟು ದಿ ರಿಲಿಜಿಯಸ್. ಸಂಪ್ರದಾಯಗಳು ಫಾಲೋ ಮಾಡಬೇಕು. ಏನಂತಾರೆ, ಮಡಿ, ಈಗ ದೇವಸ್ಥಾನ ಹೋಗ್ತೀಯಪ್ಪ, ನಾವೇನು ಮಾಡ್ತೀವಿ, ಮನೇಲಿ ಹೇಳ್ತಾರೆ ಮಡಿ ಪಂಚೆ ಉಟ್ಕೋ, ಶರ್ಟ್ ಹಾಕೋ, ಧರ್ಮಸ್ಥಳ ಈ ಸಂಪ್ರದಾಯ ಇದೆ ಆಯ್ತಾ, ಒಂದು ದ್ರಾಕ್ಷಿ ಮಣಿ ಹಾಕೋ ಆಯ್ತಾ, ಈ ತರ ಈ ಕಡೆ ಅನ್ನಪೂರ್ಣಗೆ ಹೋಗಿ. ಆಮೇಲೆ ಸಂಪ್ರದಾಯನ ಫಾಲೋ ಮಾಡಿ ಅಂತ ಅವ್ರಿಗೆ ನಾವೇನು ಹೆಚ್ಚು ಹೊತ್ತು ಕೊಟ್ಟು ಪದೇ ಪದೇ ಹೇಳುವ ಅವಶ್ಯಕತೆ ಇಲ್ಲ. ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ಕೂಡ ಅವ್ರ ವೈಯಕ್ತಿಕ ವಿಚಾರಕ್ಕೆ ಬರುತ್ತಲ್ವಾ. ಇನ್ನೊಂದೇನಾಗುತ್ತೆ, ಈಗ ರಮೇಶ್ ಅವರು ಊಟ ಮಾಡಿದ್ರು ಅಥವಾ ಮಾಂಸ ತಿಂದ್ರು ಅಥವಾ ಸಸ್ಯಾಹಾರ ತಿಂದ್ರು, ಖಾರ ಭಾತ್ ತಿಂದ್ರು ಅಥವಾ ಕೋಳಿ ತಿಂದ್ರು, ನಾಟಿ ಕೋಳಿ ತಿಂದ್ರು ಅಂತ ಕನ್ಸೆಂಟ್ ಅಲ್ಲ. ಇಟ್ ಈಸ್ ಅ ಫುಡ್. ಅದು ಹೊರಗೆ ಬರೋದೇ ಇಲ್ಲ. ವೈಯಕ್ತಿಕವಾಗಿ ಮನೇಲಿ ಆಹಾರ ಪದ್ಧತಿ ಇರುತ್ತೆ. ಎಲ್ಲ ಮಕ್ಕಳು ತಿಂತಾರೆ. ನಮ್ಮ ಅಲ್ಪಸಂಖ್ಯಾತರು ಅಷ್ಟೇ, ದೇ ಈಟ್ ನಾನ್ ವೆಜ್. ಈಗ ಉದಾಹರಣೆಗೆ ನಾನು ಅಲ್ಲಿ ನೋಡಪ್ಪ ಅಂದ್ರೆ ಮಸೀದಿ ಒಳಗೆ ಹೇಳ್ತೀನಿ, ಮಸೀದಿ ಒಳಗೆ ಶ್ಲಾಸ ನಮಾಜ್ ಮಾಡಿಬಿಟ್ಟು ಹೊರಗೆ ಬಂದಾಗ ಅವ್ರಿಗೆ ಬಿಸಿ 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 ಅನ್ನಪೂರ್ಣ ಸಿಗ್ತದೆ. ಅವ್ರದ್ದೇ ದೇರ್ ಓನ್ ಫುಡ್, ಅವ್ರದ್ದು ಸ್ವಂತ ಫುಡ್ಡೇ ಸಿಗುತ್ತೆ ಅಲ್ಲಿ. ಹೊರಗಡೆ ಬಂದಮೇಲೆ ಅವ್ರು ಸಸ್ಲಾಸಾಗಿ ಬಿರಿಯಾನಿ ಫುಡ್ ಅಂತ ತೊಗೊಳ್ತಾರೆ. ಹಾಗಾಗ್ಬಿಟ್ಟು ಅಲ್ಲಾಗ ಒಪ್ಕೊಳ್ತಾರ, ನೀವು ಬಿರಿಯಾನಿ ತಿನ್ಕೊಂಡ್ಬಂದ್ರೆ ಆ ಆಹಾರ ಪದ್ಧತಿ ಅವ್ರದ್ದು. ಚರ್ಚ್ಗಳಲ್ಲೂ ಅಷ್ಟೇ, ಪ್ರಾರ್ಥನೆ ಇಲ್ಲ ಆದ್ಮೇಲೆ ಚರ್ಚ್ ಹಾಲು ಕೂಡಿಸಿ ಪ್ರೊವೈಡ್ ನಾನ್ ವೆಜ್ ಫುಡ್. ನಮ್ಗೆ ಏನಾಗಿದೆ ಇಲ್ಲಿ ಅಂತಂದ್ರೆ, ಹಿಂದೂಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನೋ ಸನ್ಯಾಸಿ ಏನಾದರೂ ತಪ್ಪು ಮಾಡಿದಾಗ ನಮ್ಗೆ ಉರ್ದೋಗ್ಬಿಡ್ತೀವಿ. ಇಡೀ ಎಲ್ಲ ಸನ್ಯಾಸಿಗಳು ನಾವು ಮುಂದುಡಿತೀವಿ, ಎಲ್ಲ ಸರಿ ಇಲ್ಲ ಅಂತೀವಿ ನಾವು ಆಯ್ತಾ. ನಮ್ಮಲ್ಲಿ ಒಂದು ಇದೆ, ಏನು ನಾನು ಏನೇ ಆಗಿರೋ ಪರವಾಗಿಲ್ಲ, ನಾನು ಹಲ್ಕಾನೋ ಏನೋ ಸರಿ ಇಲ್ಲ, ಬೇರೆ ಸರಿ ಇರಬೇಕು ಅನ್ನೋದು ಒಂದು ಬೆರಳು ತೋರಿಸೋದಿದೆಯಲ್ಲ, ಅದು ನಮ್ಮಲ್ಲಿ ಇದೆ. ಅದ್ರ ರೀತಿ ಅದರದ್ದು ಕಾರಣ ಪುರುಷಗಳೇ ಇವೆಲ್ಲ ಬರ್ತಾ ಇರೋದು. ನಮ್ಮ ಪತ್ರಕರ್ತರು ಕೂಡ ಇರ್ಬೋದು. ಈಗ ಸಿದ್ದರಾಮಯ್ಯ ಊಟ ಮಾಡಿದ್ರೆ ಬಿಟ್ರು, ಪಾಪ ಯಾಕೆ ಅವನು ಕೇಳ್ಕೊಂಡು ಬಯಸ್ಕೋಬೇಕಾಯ್ತು. ಇದೊಂದು ರೀತಿ ಈ ಧರ್ಮ ಆಧಾರಿತ ರಾಜಕಾರಣಗಳಿದಾವಲ್ಲ, ಧರ್ಮದ ಭಾವನೆಗಳನ್ನ
ಕೆಣಕೋದಿದೆಯಲ್ಲ, ಇದೊಂದು ರೀತಿ ಸಾಂಸ್ಕೃತಿಕ ಭಯೋತ್ಪಾದನೆ, ಧರ್ಮದ ಭಯೋತ್ಪಾದನೆ ಇದು. ನೋಡಿ, ಈಗ ಸಿದ್ದರಾಮಯ್ಯನವರು ನಾನ್ ವೆಜ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು ಅಂತೇಳಿ ಅದನ್ನ ಬಹಳ ಉತ್ಕೃಷ್ಟದಿಂದ ಹೇಳ್ಕೊಂಡು ಅವರು ಹಿಂದೂ ವಿರೋಧಿ ಅಂತ ಬಿಂಬಿಸುವಂಥದ್ದು. ಇನ್ನು ಕೆಲವರು ಯಾರೋ ಟೊಪ್ಪಿ ಹಾಕೊಂಡ್ರು ಅಂತೇಳಿ ಅವರನ್ನ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸುವಂಥದ್ದು. ಈ ರೀತಿ ಒಬ್ಬ ವ್ಯಕ್ತಿಗಳನ್ನ ನೋಡಿ, ಈಗ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತಂದ್ರೆ ಎಲ್ಲಾ ಜಾತಿಯ, ಎಲ್ಲಾ ಧರ್ಮಗಳ, ವರ್ಗಗಳ ಎಲ್ಲಾ ಜನರಿಗೂ ಸೇರಿದಂತ ಮುಖ್ಯಮಂತ್ರಿ. ಹೌದು. ವಿರೋಧ ಪಕ್ಷದ ನಾಯಕರು ಯಾವುದೋ ಒಂದು ಧರ್ಮಕ್ಕೋ ಒಂದು ಸಮಾಜಕ್ಕೋ ಸೇರಿದಂತರಲ್ಲ, ಅವ್ರು ಎಲ್ಲರಿಗೂ ಸೇರಿದಂತವ್ರು. ಒಬ್ಬ ಶಾಸಕ, ನಾನು ಒಂದು ಧರ್ಮದ ಶಾಸಕ ಅಂತ ಹೇಳ್ಕೊಳ್ಳೋ ಬದಲಿಗೆ ನಾನು ಆ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಸೇರಿದಂತ ಭಾವನೆ ಇರಬೇಕು. ಅವನು ಹಿಂದೂ ಆಗಿರ್ಲಿ, ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ, ಪಾರ್ಸಿ, ಜೈನ, ಬುದ್ಧ, ಯಾವುದೇ ಧರ್ಮದವರಾಗಿರ್ಲಿ, ದಯೆ ಧರ್ಮದ ಮೂಲ ಅಂತ. ಎಲ್ಲಾ ಧರ್ಮಗಳು ಮಾನವನ ಒಳಿತಿಗಾಗಿ ಇರುವಂತದ್ದು, ಮಾನವನ ಅಭಿವೃದ್ಧಿಗಾಗಿರುವಂತದ್ದು. ಅದೇ ಇವತ್ತೇನ್ ಮಾಡ್ಕೊಂಡಿದೀವಿ, ಭಯ ಹುಟ್ಟಿಸ್ತಿದೀವಿ. ಭಯವೇ ಧರ್ಮದ ಮೂಲ. ಒಂದು ಕಾಮನ್ ಫ್ಯಾಕ್ಟರ್ ಹೇಳ್ತೀನಿ. ಹೇಳಿ ಸರ್, ಹೇಳಿ. ಈಗ ಗಾಳಿಗೆ, ಪ್ರಾಣವಾಯು, ಜಾತಿ ಸೋಂಕಿಲ್ವೇ ಇಲ್ಲ. ಕರೆಕ್ಟ್ ಹೇಳಿ. ಆಹಾರಕ್ಕೆ ಜಾತಿ ಸೋಂಕಿಲ್ಲ. ಇದೇನು ಮುಸ್ಲಿಂ ಊಟ, ಹಿಂದೂ ಊಟ, ಇದು ಕ್ರಿಶ್ಚಿಯನ್ ಊಟ ಅಂತ ಇಲ್ಲ. ಹೌದು. ಹಾಗೇನೆ ವೋಟಿಂಗ್ ಇದೆಯಲ್ಲ, ವೋಟರ್ ಐಡಿಗೂ ಅದರಲ್ಲೂ ಕೂಡ ಜಾತಿ, ರಿಲಿಜಿಯಸ್ ಕಂಟೆಂಟ್ ಇಲ್ಲ. ಆಯ್ತಾ? ಯಾರೋ ವೋಟರ್, ಯಾರೋ ವೋಟರ್. ಅದು ಮುಸ್ಲಿಂ ವೋಟರು, ಹಿಂದೂ ವೋಟರು, ದಲಿತ ವೋಟರ್ಸ್ ಅಂತ ಬರೆಯಲ್ಲ ಇಲ್ಲಿ ಆ ಒಂದು ID ಕಾರ್ಡ್. ಆದ್ರೆ ಒಂದೇ ಓಟು ಅಲ್ಲಿ ಪ್ರಶ್ನೆ ಒಟ್ಟು ಏನಕ್ಕೆ ಮಾಡ್ತಿದ್ದಾರೆ ಇವರು ಅಂತಂದ್ರೆ, ನೋಡಿ ಮೇಡಮ್, ಈಗ ಸೈಲೆಂಟ್ ಆಗ್ಬಿಟ್ರೆ ಅವರು ಮೌನವಾಗ್ಬಿಟ್ರೆ, ಅವರು ರಾಜಕಾರಣಿಗಳು ಅಪಾಪಿಲ್ದ ಮೌನವಾಗ್ಬಿಟ್ರೆ ಸತ್ತಂಗೆ. ಅದಕ್ಕೆ ಏನ್ ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ಅವರು ನಾವು ಜೀವಂತವಾಗಿ ಇದ್ದೀವಿ ಅಂತ ಹೇಳೋದಕ್ಕೆ ಈ ತರ ಏನು ಒಂದು ಕಾಂಟ್ರವರ್ಸಿ ಅಲ್ಲ, ಇದೆ ಈ ತರ ಒಂದು ಯಾವ್ದಾದ್ರು ಒಂದು ಬಾಯಿಲಿ ಒಂದು ಬಿರಿಯಾನಿ, ಒಂದು ಸುಮ್ಮನೆ ಕಲ್ಲು ಹೊಡಿಗ್ರು, ಅದು ನೀರು ಹದಡುತ್ತಾ ನೋಡೋಣ ಅಂತ ಹೇಳೋದು. ಅದು ಇನ್ನೊಬ್ರು ಕಾಯ್ತಿರ್ತಾರೆ. ಇದು ಸಣ್ಣ ಸ್ಟೋರಿ ಹೇಳ್ತೀನಿ ನಿಮಗೆ. ಒಂದು ಕೋರ್ಟಿನ ಒಂದು ಸನ್ನಿವೇಶದಲ್ಲಿ ಈ ಕಡೆ ಅಡ್ವೊಕೇಟ್ ಪ್ಲೈಂಟಿಫ್ ಕರೀತಾರೆ, ಈ ಕಡೆ ಅಡ್ವೊಕೇಟನ್ನ ರೆಸ್ಪಾಂಡೆಂಟ್ ಕರೀತಾರೆ. ಇದ್ರ ಮಧ್ಯೆ ಜಡ್ಜ್ ಇರ್ತಾರೆ. ಈ ಪ್ಲೈಂಟಿಫ್ ಏನು ಹೇಳ್ತಾನೆ, ನಾನು ಕರೆಕ್ಟಾಗಿದ್ದೀನಿ, ನನ್ನ ಪ್ಲೈಂಟಿಫ್ ಕರೆಕ್ಟಾಗಿದೆ ಅಂತ ಈ ಕಡೆ ಹೇಳ್ತಾನೆ. ಪ್ಲೈಂಟಿಫ್ ವಕೀಲ, ಪರ ವಕೀಲ, ವಿರೋಧ ವಕೀಲ. ಈ ಜಡ್ಜ್ ಏನು ಮಾಡ್ತಿರ್ತಾನೆ, ಹಿಂಗೆ ನೋಡ್ತಿರ್ತಾನೆ ಟಕ 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 ಅಂತ. ಇಬ್ಬರು ಸುಳ್ಳು ಅಂತ ಗೊತ್ತಂಗೆ, ಇಬ್ಬರಿಗೂ ಸರಿ ಸಂಬಂಧ ಮಂಡನೆ ಮಾಡೋಕೆ ಗೊತ್ತಿಲ್ಲ ಅಂತ ಇಬ್ಬರ ಮಧ್ಯೆ ಸುಳ್ಳು ಸತ್ಯಗಳು ಓಡ್ತಾ ಇರ್ತವೆ. ಇಲ್ಲಿ ಇವ್ನ ಕಡೆಯಿಂದ ಸುಳ್ಳು, ಇವ್ನ ಕಡೆಯಿಂದ ಸತ್ಯ. ಆ ಎರಡು ಇಟ್ಕೊಳ್ತಾನೆ. ಆ ಸತ್ಯ ಸುಳ್ಳು ಇಟ್ಕೊಂಡ್ಬಿಟ್ಟೆ ಮಾಡ್ತಾರೆ. ಇಟ್ಕೊಂಡ್ಲಿ ಆರ್ಡರ್ ಅಂತ ಮಾಡ್ತಾರೆ. ಈಗ ಮಾಡ್ತಿರೋದು ಅದೇನೆ. ನಾನು ಸ್ವಲ್ಪ ಗಲಾಟೆ ಮಾಡ್ತೀನಿ ಅಲ್ಲಿ ಮೈಸೂರು ಮಡಿಕೇರಿನಲ್ಲಿ, ಬೆಂಗಳೂರು ತುಮಕೂರಿಗೆ ತಪ್ಪಟೆ ಹೊಡಿ. ಈಗ ನೋಡಿ, ಇನ್ನೊಂದು ಯಾವುದೋ ಊರಿನಲ್ಲಿ ಈಗ ನಾಳೆ ಬಂದ್ ಅಂತ ಕರೀತಾರೆ. ದೇ ಆರ್ ವೈಟಿಂಗ್ ಫಾರ್ ಅಪರ್ಚುನಿಟಿ. ಅದು ಅದಕ್ಕೆ ಏನಾಗಿದೆ ಅಂತಂದರೆ, ಕೆಲವು ಹೋರಾಟಗಾರರಿಗೆ ಅವ್ರ ಅಸ್ತಿತ್ವಕ್ಕೆ ಇಲ್ಲ ಅಂತಂದ್ರೆ ಅವ್ರು ಸತ್ತಂಗೆ. ಒಟ್ಟು ಇದರಲ್ಲಿ ಹೀರೋ ಆಗ್ತಾ ಇರೋದು ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಪ್ರತಾಪ್ ಸಿಂಹ ಅಂತವ್ರು. ಬಾಧಿತರು ಯಾರು? ಈ ರೀತಿ ಹೇಳಿಕೆಗಳನ್ನ ಕೊಟ್ಕೊಂಡು ಹೀರೋ ಆಗ್ತಿಲ್ಲ. ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ತಿದೆಯಾ, ಅಥವಾ ಸುಮ್ನೆ ಯಾಕೆ ನಾವು ಕೊಚ್ಚೆ ಮೇಲೆ ಕಲ್ಲನ್ನ ಎಗರಿಸ್ಕೊಂಡು ಸುಮ್ನೆ ನಮ್ಮ ಮೇಲೆ ಎಗರಿಸ್ಕೋಬೇಕು ಅನ್ನೋ ರೀತಿ ಸಂವಿಧಾನದ ಪ್ರಿಯಾಂಬಲ್ ವಿ ಆರ್ ದಿ ಪೀಪಲ್, ನಾವು ಭಾರತೀಯರು ಅನ್ನುವಂತ ಪದವನ್ನ ಬಳಸ್ತಾರೆ. ಮೊದಲಿಗೆ ನಾವೆಲ್ಲ ಭಾರತೀಯರು, ಆಮೇಲೆ ನಿಮ್ ಧರ್ಮ, ನಿಮ್ ಜಾತಿ, ನಿಮ್ಮ ಬಣ್ಣ, ಅದಲ್ಲ ಆಮೇಲೆ. ಮೊದಲಿಗೆ ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಇರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಆಧಾರಿತ ರಾಜಕಾರಣ, ಜಾತಿಯ ಆಧಾರಿತ ರಾಜಕಾರಣ, ಮೌಢ್ಯ ಆಧಾರಿತ ರಾಜಕಾರಣ ತೊಲಗಬೇಕು. ಅದು ತೊಲಗದ ಹೊರತು ಈ ದೇಶ ಅಭಿವೃದ್ಧಿ ಆಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಇವತ್ತು ನೋಡಿ, ಕೆಲವರಿಗೆ ಅಭಿವೃದ್ಧಿನೇ ಮುಖ್ಯ ಅಲ್ಲ. ಒಬ್ಬ MP MLAಗೆ ನೆಕ್ಸ್ಟ್ ಅವನು ಓಟ್ಗೆ ಎಲೆಕ್ಷನ್ ನಿಂತ್ಕೊಂಡ್ರೆ ಅವನು ಯಾವ ಅಭಿವೃದ್ಧಿ ಕೆಲಸಗಳು ನೋಡಿಕೊಂಡು ಮತ ಆಗ್ಬೇಕಾಗಿದ್ದ ಮತದಾರ ಧರ್ಮದಲ್ಲೇ ಅವನು ಎಷ್ಟು ಆಕ್ಟಿವ್ ಆಗಿದ್ದಾನೆ, ಇಂಥ ಹೇಳಿಕೆ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆ ಕೊಟ್ಟ, ಯಾವ ರೀತಿ ಅವನು ಫೈಟ್ ಮಾಡ್ದ, ಇಲ್ಲಪ್ಪ ಪ್ರತಾಪ್ ಸಿಂಹ ಬಹಳ ಸ್ಪೀಡಲ್ಲಿ ಇದು ಕೊಟ್ಟರು, ನಾವು ಅವ್ರಿಗೆ ಗೆಲ್ಸ್ಕೋಬೇಕು ಅನ್ನೋ ಒಂದು ವರ್ಗ ಇದೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನಾನು ಹೇಳೋದು, ಈಗ ಸಿದ್ದು ಮಹಾರಾಜ್ ಏನೋ, ನೀವು ಪತ್ರಕರ್ತರು ಏನೋ ಒಬ್ಬೊಬ್ರಿಗೂ ಬಿರುದು ಕೊಡ್ತೀರಾ. ಸಿದ್ದು ಮಹಾರಾಜ್ ಬೊಟ್ಟನ್ನ ನಿರಾಕರಣೆ ಮಾಡಿದ್ರು, ಎಲ್ಲೋ ಒಂದ್ ಕಡೆ ಬೊಟ್ಟಿಗಿಸ್ಕೊಂಡಿಲ್ಲ ಅಂತ ದೊಡ್ಡ ಸುದ್ದಿ. ಇದಲ್ಲ ಮೇಡಮ್, ಅವರವರ ಆಚರಣಾ ವಿಚಾರಗಳು ಅವ್ರವ್ರು ಸೇರಿದ್ದು, ಅವ್ರು ಹಾಕೊಳ್ಳೋ ಬಟ್ಟೆಗಳು ಅವ್ರು ಸೇರಿದ್ದು. ಇವತ್ತು ಅದ್ರ ಬಗ್ಗೆ ಚರ್ಚೆಗಳಾಗಬಾರ್ದು. ಇವತ್ತು ಜ್ವಲಂತ ಸಮಸ್ಯೆಗಳು ಬಹಳಷ್ಟಿದಾವೆ. ಇವತ್ತು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಟೂರ್ ಮಾಡಿ ಬಂದಿದ್ದಾರೆ ಎಲ್ಲ ರಾಜಕಾರಣಿಗಳು. ಯಾರು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲಾ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅದ್ರ ಕಡೆ ಮಾತಾಡ್ತಾ ಇಲ್ಲ. ಪ್ರತಿ ಇಲಾಖೆ ಹೋದ್ರು ಕೂಡ ಇವತ್ತು ಲಂಚ 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 ಅಂತ. ನಮ್ಮ ಕೆಲವು ಮಂತ್ರಿಗಳು ಸರ್ಕಾರಿ ಶಾಲೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ.
ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಜ. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಇವತ್ತು ಬಡವ್ರಿಗೊಂದು ಶಿಕ್ಷಣ, ಇರೋರ್ಗೊಂದು ಶಿಕ್ಷಣ ಅಂತ ಶಿಕ್ಷಣ ವ್ಯವಸ್ಥೆನೇ ಬುಡಮೇಲೆ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಆರೋಗ್ಯ ಸಮಸ್ಯೆಯಿಂದ ಬಡವರಿಗೆ ಆರೋಗ್ಯದ ಕೊಡೋದಲ್ಲಿ ಈ ಸರ್ಕಾರಗಳು ವಿಫಲ ಆಗ್ತಾ ಇದಾವೆ. ಎಷ್ಟೋ ಜನ ಬಡವರು ಬದುಕು ಬೀದಿಯಲ್ಲಿ ಎಡವಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವೆಲ್ಲವನ್ನೂ ಬಿಟ್ಟು ಸಿದ್ದರಾಮಣ್ಣ ಮೊಟ್ಟೆ ತಿನ್ನ, ಸಿದ್ದರಾಮಣ್ಣ ನಾನ್ ವೆಜ್ ತಿನ್ನ, ಅಥವಾ ಇನ್ಯಾರೋ ನಾನ್ ವೆಜ್ ಅನ್ನ ಇದು ಮಾಡ್ಕೊಂಡ್ರ ಬರೀ ಇದೆ. ಈ ಕಡೆ ಒಂದು ಕಡೆ ವೀರ ಸಾವರ್ಕರ್ ಗಲಾಟೆ, ಒಂದು ಕಡೆ ಟಿಪ್ಪು ಗಲಾಟೆ. ಇದೇ ನಾವು ಅವ್ರ ಮಹಾನೀಯರು ಕೊಡುವಂತ ಗೌರವನ. ಕನಿಷ್ಠ 75ನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಈ ದೇಶದ ಬೆಳವಣಿಗೆ ಬಗ್ಗೆ, ನಮ್ಮ ಮುಂದಿನ ಗುರಿ ಬಗ್ಗೆ, ನಮ್ಮ ಮುಂದಿನ ಯುವಕರ ಜೀವನದ ಬಗ್ಗೆ, ಒಟ್ಟಾರೆ ಅಖಂಡ ಭಾರತದ ಬಗ್ಗೆ, ಪ್ರಬುದ್ಧ ಭಾರತದ ಬಗ್ಗೆ ಮಾತಾಡ್ಬೇಕಾಗಿತ್ತಲ್ವಾ? ಎಲ್ಲಿ ಮಾತನಾಡ್ತಾ ಇದ್ದೀವಿ? ಬಸವಣ್ಣ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳ್ತಾರೆ. ಬಸವಣ್ಣ ಹೇಳಿದ್ರು, ನಾನು ಲೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ. ಲೋಹಾರ ಕಕ್ಕಯ್ಯನ ಮಗಳು ಮಾದಾರ ಚೆನ್ನಯ್ಯನ ಮಗನ ಮಿಲನದಿಂದ ಹುಟ್ಟಿದಂಥವ್ ನೀ ಬಸವಣ್ಣ ಅಂತ ಹೇಳ್ಕೊತಾರೆ. ಜಾತಿ ಧರ್ಮಗಳನ್ನ ಮೀರಿ ಬೆಳೆದಂಥವ್ ಬಸವಣ್ಣ. ದೇಹವೇ ಮೂಳೆ ಮಾಂಸಗಳ ಕಣಜ ಅಂತ ಹೇಳಿದಂತ ನಮ್ಮ ವಚನಕಾರರು. ಇವತ್ತು ನಾವು ಮಾಂಸಾಹಾರ ಸಸ್ಯಾಹಾರ ಅಂತ ಅದರ ಬಹಳ ದೊಡ್ಡ ವಿಷಯ ತಗೊಂಡು ಮಾತನಾಡ್ತಾ ಇದ್ದೀವಿ. ಅದಲ್ಲ ಮೇಡಮ್. ಇವತ್ತು ಇಂಥ ಘಟನೆಗಳಿಂದ ಸಮಾಜದ ಸಾಮರಸ್ಯ ಹಾಳಾಗ್ತಾ ಇದೆ, ಅಶಾಂತಿ ಮೂಡ್ತಾ ಇದೆ. ಇದನ್ನ ನಾವು ಪ್ರಜ್ಞಾವಂತ ಸಮಾಜ ಖಂಡಿಸಬೇಕಾಗಿದೆ, ತಿಳಿ ಹೇಳಬೇಕಾಗಿದೆ, ಇದ್ರ ಬಗ್ಗೆ ಮಾತಾಡಬೇಕಾಗಿದೆ. ಕಶ್ಯಪ್ ಸರ್, ಮೇಡಮ್ ಈಗ ನಾನು ರಮೇಶ್ ಅವರು ಯಾವ ದಿಕ್ಕಲ್ಲಿ ಹೋಗ್ತಿದ್ದಾರೆ ಅರ್ಥ ಆಗ್ತಿಲ್ಲ. ವಿಚ್ ಟ್ರ್ಯಾಕ್ ಹೀ ಈಸ್ ಫಾಲೋಯಿಂಗ್ ಇಟ್ ಒಡಿದ ನೀವು ಒಂದು ಕನ್ವೆ ನೋಡಿ ಮೇಡಮ್. ಇವತ್ತು 33 ಜನ ಇರತಕ್ಕಂಥ ಕ್ಯಾಬಿನೆಟ್ಟು ಆಯಿತಾ. ಇಟ್ಸ್ ಬೇಸ್ಡ್ ಆನ್ ಕಮ್ಯುನಿಟಿ ಆ್ಯಂಡ್ ಬೇಸ್ಡ್ ಆನ್ ಕಾಸ್ಟ್. ಬ್ರಾಹ್ಮಣರ ಕೋಟ, OBC ಕೋಟ, SC ಕೋಟ, ಈ ಥರ ಯಾವುದೇ ಸರ್ಕಾರ ಇರಲಿ ಅವನ ಪ್ರಮಾಣ ವಚನೆ ಸ್ವೀಕಾರ ಮಾಡ್ತಾನೆ. ಅದು ಒಂದು ಸಂಪ್ರದಾಯ ಏನಿದೆ ಆಡಳಿತಾತ್ಮಕ, ಅದು ಬೇರೆ ವಿಷಯ. ಜಾತಿ ಆಧಾರಿತವಾಗಲೇ ಕೋಟ ಕೊಡೋದು. ಜಾತಿ ಬಗ್ಗೆ ಬೇಡ ಅಂತೀರಿ ನೀವು, ಜಾತಿ ಬಗ್ಗೆ ಅದೇ ದುರಂತ. ಜಾತಿ ಆಧಾರಿತ ಕೋಟ ಕೊಡೋದು. ಆಮೇಲೆ ತಮಾಷೆ ಇನ್ನೊಂದು ಹೇಳ್ತೀನಿ ಕೇಳಿ, ಜಾತಿ ಆಧಾರಿತಕ್ಕೆ ಜೀವಂತ ಎಕ್ಸಾಂಪಲ್ ಹೇಳ್ಬಿಡ್ಲಾ? ಮಾದಾರ ಚೆನ್ನಯ್ಯ ಸ್ವಾಮಿ, ವಿಶ್ವ ಕುಟುಂಬ ಸ್ವಾಮೀಜಿ ಎಲ್ಲ ಜಾತಿಗಳನ್ನು ಎಲ್ಲ ಸ್ವಾಮೀಜಿಗಳು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನು ಸಮುದಾಯ ಸೃಷ್ಟೀಕರಣ ಮಾಡೋದಕ್ಕೆ ಲೆಕ್ಕಪುಕ್ಕ ಇರತಕ್ಕಂಥ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಇದ್ದಾರೆ. ಅದು ಮಠಕ್ಕೆ ಕೊಟ್ಟರೆ ದುಡ್ಡು, ಸರ್ಕಾರ ದುಡ್ಡು ಅಲ್ಲ ಅದು. ಇಟ್ ಈಸ್ ನಾಟ್ ಬ್ರಾಡ್ ಬೈ ಯಡಿಯೂರಪ್ಪ ಆರ್ ನಾಟ್ ಬೈ ಸಿದ್ದರಾಮಯ್ಯ ಆರ್ ಸಂಬಡಿ. ಇಟ್ಸ್ ಅ ಮನಿ ಫ್ರಮ್ ಅಸ್, ಇಟ್ ಬಿಲಾಂಗ್ಸ್ ಟು ಅಸ್. ನಿಮ್ಮ ಲೆಕ್ಕಪುಕ್ಕ ಕೊಡ್ದೇನೆ ಒಂದು 10 ರೂಪಾಯಿ ಹೊರಗೆ ಹೋಗ್ಬೇಕಾದ್ರೂ ಕೂಡ ದೇ ಶುಡ್ ಪುಟ್ ಇಟ್ ಟು ದ ಪಬ್ಲಿಕ್ ಡೊಮೈನು. ಎಷ್ಟು ಕೋಟಿ ಕೊಟ್ಟಿದ್ದಾರಂತೆ ಯಾವುದೇ ಸರ್ಕಾರ? ಇಷ್ಟು ಕೋಟಿ ಕೊಟ್ಟಿದ್ದೀನಿ ಮಟ್ಟಕ್ಕೆ ಅಂತ ಹೇಳಿ ಯಾವುದೇ ಸರ್ಕಾರ ಒಂದು ಶ್ವೇತಪತ್ರ ತೆಗೆದಿದೆಯಾ? ಬರೀ ಮಾತಾಡ್ತೀವಿ, ಹಿಂಗಾಗಬೇಕು ಹಂಗಾಗಬೇಕು. ಎಲ್ಲರೂ ಜನರಲೈಸ್ ಆಗ್ಬಿಟ್ಟು ಅಡ್ವೈಸರಿ ಕಮಿಟಿ ಚೇರ್ಮನ್ಗಳಾಗ್ಬಿಟ್ಟ ಹೊರತು ದೇ ಆರ್ ನಾಟ್ ಓಪನಿಂಗ್ ಇಟ್. ಹೊರತಾಗಿ ಒಂದೇ ಒಂದು ಆ ಒಕ್ ಕಮಿಟಿಲಿ ಇರುವಂತ ಆಸ್ತಿಗಳ ಬಗ್ಗೆ ಸರ್ಕಾರದಲ್ಲಿ ಇದುವರೆಗೂ ಲೆಕ್ಕ ಇಲ್ಲ. ಯಾವತ್ತೋ ಕೊಟ್ಟಿರೋ ಆಸ್ತಿಗಳು ಅಲ್ಲ. ಅವ್ರ ಮಾತಿಗೆ ಸಹಮತ ಹೇಳ್ತೀನಿ ಕೇಳಿ. ನಾನು ಆರ್ಟಿನಲ್ಲಿ ತೊಗೊಂಡಿದ್ದೀನಿ. 1,600 crores ವರ್ಕ್ಸ್ ಪ್ರಾಪರ್ಟಿ ಇನ್ ಕರ್ನಾಟಕ. ಏನು ಕಮರ್ಷಿಯಲೈಸ್ ಬ್ಯಾಂಕ್ಗಳು, ಬ್ಯಾಂಕ್ ಅಮರ್ನಾಥ್ ಬ್ಯಾಂಕ್ ಇದ್ದಾರೆ ಮೇಡಮ್, ಕೋಟ್ಯಾಂತರ ರೂಪಾಯಿ ಶಾರ್ಟ್ ಆಗ್ಬಿಡ್ತು. ಎಲ್ಲಿ ಕೇಸು ಏನಾಯ್ತು? ಇದನ್ನೆಲ್ಲ ಪ್ರಶ್ನೆ ಮಾಡೋರು ಯಾರು ಸರ್? ಇವತ್ತು ಬೆಂಗಳೂರು ಭಾಗದಲ್ಲಿ ಕೇವಲ ವರ್ಷಕ್ಕೆ 150 ರೂಪಾಯಿ, ವರ್ಷಕ್ಕೆ ಬರೀ 150 ರೂಪಾಯಿ ತಗೊಂಡು ಲೀಸ್ ಕೊಟ್ಟಿರೋ ಪ್ರಾಪರ್ಟಿಗಳಿದ್ದಾವೆ ಅಲ್ಪಸಂಖ್ಯಾತ ಇಲಾಖೆಗೆ. ಯಾಕಂದ್ರೆ ನಾನು ಸ್ವಾಮೀಜಿಗಳಿಗೆ, ಮಠಮಾನ್ಯಗಳಿಗೆ ತೆರಿಗೆ ದುಡ್ಡನ್ನ ಪೋಲು ಮಾಡೋದನ್ನು ಖಂಡಿಸಬೇಕು. ಈ ರೀತಿ ಅಜ್ ಕಮಿಟಿಗಳಾಗ್ಬೋದು, ಇನ್ನೊಂದು ಕಮಿಟಿಗಳಾಗ್ಬೋದು, ಸಾರ್ವಜನಿಕ ತೆರಿಗೆ ದುಡ್ಡನ್ನ ಇವರು ಬರೀ ಏನು ವೋಟ್ ಬ್ಯಾಂಕ್ಗೋಸ್ಕರ ಕೊಡೋದನ್ನು ಕೂಡ ನಾವು ಖಂಡಿಸಬೇಕಾಗುತ್ತೆ. ನಾನೊಂದು ನಿಮಗೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. LIC ಬಿಲ್ಡಿಂಗ್ ಟೌನ್ ಹಾಲ್ ಪಕ್ಕದಲ್ಲಿ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರೋದು, ಯುನಿಟಿ ಬಿಲ್ಡಿಂಗ್ ಅಂತ ಕೇಳಿದ್ರೆ. ದಟ್ಸ್ ವರ್ತ್ ಆಫ್ 3,000 crores. Do you know how much money been paid, collected? 1,500 rupees. ಆ ಜಾಗ 1,500 rupees. ಇವತ್ತು 3,000 ಕೋಟಿ ಬಿಲ್ಡಿಂಗ್ ಅದು. ನೀವು RTL ಅಪ್ಲಿಕೇಶನ್ ಹಾಕಿದ್ರೆ ಫೈಲೇ ಇಲ್ಲ ಅದು. ಇಂಥದ್ರ ಬಗ್ಗೆ ಯುವಜನತೆ ಮಾತಾಡಬೇಕು. ಹೌದು, ನಾನು ಅದನ್ನೇ ಹೇಳಿದ ಸಾರಿಗೆ, ಜಾತ್ಯತೀತವಾಗಿ ಮಾತಾಡಬೇಕು, ಧರ್ಮಾತೀತವಾಗಿ. ಯಾಕಂದ್ರೆ ವಿ ಆರ್ ದಿ ಟ್ಯಾಕ್ಸ್ ಪೇಯರ್ಸ್. ನಮ್ಮ ತೆರಿಗೆ ದುಡ್ಡಲ್ಲಿ ನಾನು ಮಾತಾಡ್ತಾ ಇರೋದು ಅಖಿಲ ಭಾರತ ಹಿಂದೂ. ನಾನು ಪದಗಳು ಸರಿ ಯೂಸ್ ಮಾಡ್ತಿಲ್ಲ ನಿಮ್ಮ ಚಾನೆಲ್ ಅವರು. ನಾನು ಹಿಂದೂ ಪರ ಹೋರಾಟಗಾರ. ಹೂ ಗಿವನ್ ದ ಟೈಟಲ್ ಟು ಮಿ? ನನಗೆ ಯಾವ ಟೈಟಲ್ ಕೊಟ್ಟಿದ್ದಾರೆ?
ಎಸ್ ಸರ್, ನೀವು ಹೇಳಿದ್ದೀರಾ, ನಾವು ಅದೇ ಟೈಟಲ್ ಕೊಟ್ಟಿರೋದು. ಸರ್ ಈಗ ರಮೇಶ್ ಸರ್, ನೀವು ಅಮೃತ ಮಹೋತ್ಸವ ಅಂತ ಆಗ್ಲೇ ಹೇಳ್ತಾ ಇದ್ರಿ. ಈಗ ಸಿದ್ದರಾಮಯ್ಯನವರು ಮಾಂಸಾಹಾರಿಯನ್ನ ಸೇವಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು, ಇದು ನಮ್ಮ ಸಂಸ್ಕೃತಿಗೆ ಧಕ್ಕೆ ಉಂಟಾಯಿತು ಅಂತ ಹೇಳಿಕೆ ಕೊಡುವಂತಹ ವಿರೋಧ ಪಕ್ಷದವರು, ಫಾರ್ ಎಕ್ಸಾಂಪಲ್ ಹರ್ಘರ್ ತಿರಂಗ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಅಮೃತ ಮಹೋತ್ಸವ ಆಗಸ್ಟ್ 15ನೇ ತಾರೀಕು ಮುಗಿದ ನಂತರ 16ನೇ ತಾರೀಕು ತಿರಂಗಗಳು ಎಲ್ಲಿದ್ವು ಸರ್? ಒಂದು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾನ್ಯ ತುಷಾರ್ ಗಿರಿನಾಥ್ ಅವರು ಕಮಿಷನರ್ ಒಂದು ಸುತ್ತೋಲೆ ಹೊರಡಿಸ್ತಾರೆ. 15 ಒಳಗಡೆ ಸಂಜೆ 5 ಗಂಟೆ ಒಳಗಡೆ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಮನೆ ಮೇಲೆ ಹಾಕಿರುವಂತಹ ತಿರಂಗ ಬಾವುಟಗಳನ್ನ ಕೆಳಗಡೆ ಇಳಿಸಬೇಕು ಅಂತ. ಇವತ್ತು ತಾವು ಬೆಂಗಳೂರು ಸುತ್ತ ನೋಡ್ಕೊಂಡ್ ಬನ್ನಿ, ಎಷ್ಟೋ ಮನೆಗಳ ಮೇಲೆ ಇನ್ನೂ ಹಾಕ್ಬಿಟ್ಟಿದ್ದಾರೆ ಅದನ್ನ. ಹಾಕಿಬಿಟ್ಟಿರೋದೊಂದು ಡೈಲಿ ಬೆಳಗ್ಗೆ ನಾವು ನೋಡ್ತೀವಿ, ಎಷ್ಟು ತಿರಂಗಗಳು ಡಸ್ಟ್ ಬಿನ್ ಅಲ್ಲಿ ಕಸದ ತೊಟ್ಟಿಯಲ್ಲಿದ್ದಾವೆ. ಇದು ದೇಶಾಭಿಮಾನಕ್ಕೆ ಇದು ಧಕ್ಕೆ ಬರ್ಲಿಲ್ವಾ? ಇದನ್ನ ಯಾರು ಪ್ರಶ್ನೆ ಮಾಡಿಲ್ಲ, ಯಾವೊಬ್ಬ ನಾಯಕನು ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ. ಮನೆ ಮನದಲ್ಲಿರ್ಬೇಕು, ನನ್ನ ದೇಶ ಅನ್ನೋದು ಮನದಲ್ಲಿರ್ಬೇಕು. ಇವತ್ತು ನಮ್ಮ ದೇಶ ಕಾಯುವಂತ ಒಬ್ಬ ಯೋಧ ಪ್ರತಿ ಕ್ಷಣನೂ ಈ ಭೂಮಿ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಯಾರಾದ್ರೂ ವಿರೋಧ ದೇಶದವರು ಒಂದು ಹೆಜ್ಜೆ ಇಡೋಕ್ಕೂ ಬಿಡೋದಿಲ್ಲ. ಅವನು ನನ್ನ ತಾಯಿ ಅಂತ ಸಂಬೋಧನೆ ಮಾಡ್ತಾನೆ. ಇಲ್ಲಿರೋರು ಕೇವಲ ಫೋಟೋಗೋಸ್ಕರ, ಕೇವಲ ತೋರ್ಪಡೆಗೋಸ್ಕರ ಅಮೃತ ಮಹೋತ್ಸವದ ಹೆಸರಲ್ಲಿ ಬಾವುಟವನ್ನು ಹಿಡಿದ್ರೆ ಹೊರತಾಗಿ ಇವತ್ತು ನಿಮ್ಗೆ ಚೆನ್ನಾಗಿ ಹೇಳೋಕೆ ಆಗಿಲ್ಲ. ಯಾರು ತಿರಂಗ ಬಾವುಟವನ್ನ ವಿರೋಧ ಮಾಡಿದ್ರು, ಯಾರು ಇಷ್ಟು ವರ್ಷಗಳ ಕಾಲ ತಿರಂಗ ಬಾವುಟವನ್ನ ಅವ್ರ ಆಫೀಸ್ಗಳ ಮೇಲೆ ಹಾಕೊಳ್ದೇ ಇದ್ರು, ಇವತ್ತು ಫೋಟೋಗೋಸ್ಕರ ನಾವು ಕೂಡ ಭಾರತಾಂಬೆ ಮಕ್ಕಳು ಅಂತೇಳಿ ತಿರಂಗ ಬಾವುಟವನ್ನ ಹಿಡಿದಿದ್ದು ಒಳ್ಳೆ ಬೆಳವಣಿಗೆ, ಖಂಡಿತವಾದ ಒಳ್ಳೆ ಬೆಳವಣಿಗೆ. ನಾವೆಲ್ಲ ಭಾರತೀಯರನ್ನ ಭಾವನೆ ಮಾಡಬೇಕು. ಆಗ ಮಾತ್ರ ನಮ್ಮಲ್ಲಿ ಒಗ್ಗಟ್ಟು ಸಾಧ್ಯ, ಸಾಮರಸ್ಯವನ್ನ ಬೆಳಿಬೇಕು. ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶ, ವಿವಿಧ ಧರ್ಮಗಳು, ಸಾವಿರಾರು ಭಾಷೆ ಇರುವಂತ ದೇಶ, ಬೇರೆ ಬೇರೆ ಸಂಸ್ಕೃತಿ ಇರುವಂತ ದೇಶ. ಎಲ್ಲ ಸಂಸ್ಕೃತಿಗಳನ್ನ ನಾವು ಗೌರವಿಸಬೇಕು. ನಮ್ಮ ಸಂವಿಧಾನದ ಆರ್ಟಿಕಲ್ 23 ಇದನ್ನೇ ಹೇಳುತ್ತೆ, ನೀವು ಬೇರೆ ಧರ್ಮದಲ್ಲೂ ಕೂಡ ಸಮಾನ ಗೌರವದಿಂದ ಕಾಣಬೇಕು, ಪ್ರತಿಯೊಬ್ಬರನ್ನು ಅಣ್ಣ ತಮ್ಮಂದ್ರ ತರ ಕಾಣಬೇಕು. ಈ ದೇಶದಲ್ಲಿ ನಾವೆಲ್ಲ ಸೋದರ ಭಾವನೆಯಿಂದ ಬದುಕಬೇಕು ಅಂತ. ಅದನ್ನ ತಿಳಿದಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದಂತ ಇವರುಗಳು ನಮ್ಮಲ್ಲೇ ವಿಷ ಬೀಜವನ್ನ ಬಿತ್ತಾ ಇರುವಂತದ್ದು. ಈಗ ಕೆಲವರು ಬಿಂಬಿಸ್ತಾ ಇರೋದು ಇವರು ಹಿಂದೂ ವಿರೋಧಿ, ಇವರು ಮುಸ್ಲಿಮ್ಸ್ ಪರ. ಯಾರು ಮುಸ್ಲಿಮ್ಸ್ ಪರ? ಅವರ ವಿರೋಧ ಪಕ್ಷದ ನಾಯಕರು ಅಷ್ಟೇ. ಅವರು ಹುಟ್ಟತಾನೆ ಹಿಂದೂವಾಗಿ ಹುಟ್ಟಿದ್ದಾರೆ, ಅವ್ರ ಹಿಂದೂ ವಿರೋಧ ಆಗ್ತಾರೆ? ಇಲ್ಲ. ಬಟ್ ಅವರ ಕೆಲವು ನಡಾವಳಿಗಳು ಮತ್ತು ಅವರ ಕೆಲವು ರೀತಿ ನಿವಾಜಿಗಳು ಕೂಡ ತುಷ್ಟೀಕರಣ ಮಾಡ್ತದೆ. ಉದಾಹರಣೆಗೆ ಈಗ ಸಿದ್ದರಾಮಯ್ಯನ ಹೆಸರಿನಲ್ಲೇ ಇದೆ ಸಿದ್ದರಾಮನ ಹುಂಡಿ ಅಲ್ವಾ? ಅವರು ಈಗ ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯೆ ಯಾವುದೇ ಸಮುದಾಯ ನಿಮ್ಮ ಜೊತೆ ಜೋಡಿಸ್ಕೋಬೇಕು ಅನ್ನೋದಾದರೆ ಇವರು ತುಷ್ಟೀಕರಣ ಮಾಡೋ ಗೊತ್ತಿಲ್ಲ. ಒಳ್ಳೆ ಅನುಕೂಲ ಮಾಡಿಕೊಡಿ. ಅವ್ರು ಅಧಿಕಾರದಲ್ಲಿದ್ದಾಗ ಒಳ್ಳೊಳ್ಳೆ ಅನುಕೂಲ ಮಾಡಿಕೊಡಿ. ಏನು ಶಾದಿ ಭಾಗ್ಯ ಆಗಿರ್ಬೋದು, ಎಲ್ಲ ಇದೆಯಲ್ಲ. ಸೊ ಅದನ್ನು ಅದು ಸರ್ಕಾರದ ಯಂತ್ರಾಂಗದಲ್ಲಿ ಮಾಡಿಕೊಡಿ, ಅದು ಕೊಡಿ, ಹಿಂದೂಗಳಿಗೂ ಕೊಡಿ. ಈಗ ಶಾದಿ ಭಾಗ್ಯ ಬಂದಾಗ ನೋಡಿ, ಇಲ್ಲ ಅಂದರೆ ನನಗೆ ಬೇಜಾರಾಗಿದೆ. ಏನು ಶಾದಿ ಭಾಗ್ಯ ಬಂದಾಗ ಬಡ ಮುಸಲ್ಮಾನರು ಅಂತ ಹೇಳಿದ್ರು, ಆದರೆ ಹಿಂದೂಗಳು ಬಡ ಹೆಣ್ಣು ಇರಲಿಲ್ವಾ? ಅದಕ್ಕೆ 3% ಇರುವಂತ ಜನಕ್ಕೆ 10% ಮೀಸಲಾತಿ. ಇದಕ್ಕಿಂತ ಏನ್ ಬೇಕು ಭಾಗ್ಯ? ಯಾರು? ಈಗ 3% ಇರುವಂತ ಬ್ರಾಹ್ಮಣ ಸಮುದಾಯಕ್ಕೆ 10% ಮೀಸಲಾತಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಬಿಡ್ತಲ್ಲ, ಇನ್ನೇನ್ ಬೇಕು ನಿಮ್ಗೆ? ಮಾತಾಡ್ತಾರೆ ಬೇರೆ ರೀ. ಅಲ್ಲ, ಏನೇ ಆಗಿಲ್ಲ, ಅವರು ಶಾದಿ ಭಾಗ್ಯ ಬಗ್ಗೆ ನೀವು ಮಾತಾಡೋದಾದ್ರೆ 3% ಇರುವಂತ ಜನಕ್ಕೆ 10% ಮೀಸಲಾತಿ. ಇವತ್ತು ಕೂಡ ವಾಲ್ಮೀಕಿ ಸಮುದಾಯದ ಮತ್ತೆ ಎಸ್ ಸ್ವಾಮೀಜಿಗಳು ಕಳೆದ ಇವತ್ತು 6 ತಿಂಗಳು ಆಗೋಯ್ತು. 6 ತಿಂಗಳಾಯ್ತು. ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಮೀಸಲಾತಿ ಕೊಡುವಂತ ಇಷ್ಟು ಹೋರಾಟಗಳು ನಡೆದ್ರು ಕೂಡ ಇನ್ನೂ ಈ ಸರ್ಕಾರಗಳು ಆ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ. ನೋಡಿ, ಅಂಬೇಡ್ಕರ್ ಏನಾದ್ರು ಗೊತ್ತಾ ಮೇಡಮ್? ಏನು ಮೀಸಲಾತಿ ನೀವು ಫಿಕ್ಸ್ ಮಾಡಿದಿರಿ, ಅದು ಅಲ್ಪಸಂಖ್ಯಾತರಿಗಾಗಲಿ ಅಥವಾ ದಲಿತ ಸಮುದಾಯಕ್ಕಾಗಲಿ ಮೀನ್ ಫಿಕ್ಸ್ ಮಾಡಿದಿರಿ, ಎರಾಡಿಕೇಟ್ ಮಾಡಿ ಅಂತದ್ದು. ಡೋಂಟ್ ಎಂಕರೇಜ್ ದಿಸ್ ಮೀಸಲಾತಿ ರಿಸರ್ವೇಷನ್ ಫಾರ್ ಲಾಂಗ್ ಇಯರ್ ಅಂತ. ಕೇವಲ 10 ವರ್ಷ ಕೊಡಿ ಅಂತ ಹೇಳಿ ಒಂದು. ಜೊತೆಗೆ ಯಾವಾಗ ಅಲ್ಪಸಂಖ್ಯಾತನ ಸ್ವತಂತ್ರ ಕಾಲಘಟ್ಟದಲ್ಲಿ ಇದ್ದಿದ್ದು ಸಣ್ಣ ಸಮುದಾಯ, ಇಟ್ ವಾಸ್ ಓನ್ಲಿ ಹಾರ್ಡ್ಲಿ 1.5 crores ಆ 2 crores ಇತ್ತು. ಇವತ್ತು ಆಲ್ಮೋಸ್ಟ್ 30% ಹೋಗಿದ್ದಾರೆ, ರೀಚ್ ಆಗಿದ್ದಾರೆ. ಕೆಲವು ಕಡೆ ನಾವು ಹಿಂದೂಗಳು ಅಲ್ಪಸಂಖ್ಯಾತರು, ಮಿಜೋರಾಂ, ವೆಸ್ಟ್ ಬೆಂಗಾಲ್ ಇವೆಲ್ಲ ಕಡೆ ಅಲ್ಪಸಂಖ್ಯಾತ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ. ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಅವರು ಅಲ್ಪಸಂಖ್ಯಾತರು ಅಂತ ಹೇಳಿ. ಕೇವಲ ಏನಾಗಿದೆ ಅಂತಾರೆ ಮೇಡಮ್, 75 ವರ್ಷಗಳ ಅಮೃತೋತ್ಸವ ಅಂತ ನಮ್ಮ ಸ್ನೇಹಿತರು ಏನು ಹೇಳಿದ್ರು. 75 ಅಮೃತೋತ್ಸವ ಏನು ಮಾಡಿದ್ರು? ನೀವು ಹೇಳಿದ್ರಿ ಫ್ಲಾಗ್ ಹೊರಗೆ ಬಂತು, ಎಲ್ಲೆಲ್ಲ ಬೇಕು. ನೀವು ಅಲ್ಲಿನ ಒಂದು ಕಾರ್ಯಕ್ರಮದ ಅಂತರಾಳ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನನ್ನ ಅಭಿಪ್ರಾಯ. ಏನಂತಂದರೆ
75 ವರ್ಷದ ಈ ಒಂದು ಕಾಲಾವಧಿನಲ್ಲಿ ಎಲ್ಲೂ ಕೂಡ ಸಮಸ್ತ ಭಾರತದೊಳಗೆ ಏಕ ಭಾರತ ಏಕ ದಿವಸ ಅಂತ ಏನಿದೆಯಾ ಅದು ಆಚರಣೆ ಮಾಡಲೇ ಇಲ್ಲ ನಮ್ಮನ್ನು ಆಡ್ದವರೆಲ್ಲ. 75 ವರ್ಷಕ್ಕೆ ಈಗ ಬಂದಿರತಕ್ಕಂಥ ಸರ್ಕಾರ 75 ವರ್ಷಗಳ ಅಮೃತೋತ್ಸವಕ್ಕೆ ಎಲ್ಲರೂ ಸೇರ್ಕೊಳ್ಳಿ. ಓಕೆ ಸರ್, ಸೇರ್ಕೊಂಡ್ರು, ಆಚರಣೆ ಮಾಡಿದ್ರು. ಆಚರಣೆ ಮಟ್ಟಕ್ಕೆ ಮಾತ್ರ ಆ ದಿನ ಮಾತ್ರನ ದೇಶಾಭಿಮಾನ, ನಂತರದ ದಿನಗಳಲ್ಲಿ ಬೇಡವಾ ಅಂತ. ಓಕೆ ಸದ್ಯ ಸರ್ ನಮ್ಗೆ ಸಮಯದ ಅಭಾವ ಇದೆ. ಕೊನೆಯದಾಗಿ ಈ ಮಾಂಸ ಮೊಟ್ಟೆ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ ಮೇಡಮ್, ಆಹಾರ ಅಂತ ಹೇಳೋದು ನಮ್ಮ ಹಕ್ಕು, ನಮ್ಮ ಸೊತ್ತು. ನಾವೇನ್ ಬೇಕಾದ್ರೆ ತಿಂತೀವಿ, ಹೇಳಕ್ ನೀವ್ಯಾರು? ಈ ಯಾವುದೋ ಒಂದು ನಾಯಕ ಸ್ಥಾನದಲ್ಲಿರೋದು, ಸಮಾಜದಲ್ಲಿ ಒಂದು ಮಾರ್ಗದರ್ಶನ ಕೊಡೋರು, ಮುಖ್ಯಮಂತ್ರಿಗಳಾಗಿದ್ದವರು ಅಥವಾ ವಿರೋಧ ಪಕ್ಷರಾಗಿರೋರು ಮತ್ತು ಯಾರ ಸರಿಯೇ, ನಿಮ್ದು ಏನೇ ಆಹಾರ ಪದ್ಧತಿನ ಒಳಗಡೆ ಆರಾಮ ತಿನ್ನಿ, ಯಾರು ಬೇಡ ಅಂತ ಕೇಳಲ್ಲ. ಅದನ್ನ ನೀವ್ಯಾಕೆ ಹೊರಗಡೆ ತಂದ್ಬಿಟ್ಟು ವಾಂತಿ ಮಾಡ್ಕೋತೀರಿ, ನಾನು ಇದೇ ತಿಂದೆ ಏನೀಗ ಅಂತೇಳಿ, ಅದು ಸ್ಟಾಪ್ ಆಗಬೇಕು. ಓಕೆ ಎಸ್ ಸರ್. ರಮೇಶ್ ಸರ್, ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂತ ಯಾವುದೇ ದೇವಸ್ಥಾನಗಳಲ್ಲಿ ಏನಾದ್ರು ಸುತ್ತೋಲೆ ಆಗಿದೆಯಾ? ಮಾಂಸಾಹಾರ ಸೇವನೆ ಮಾಡಿ ಒಳಗಡೆ ಬರುವಂತಿಲ್ಲ ಅಂತ ಎಲ್ಲರೂ ಬೋರ್ಡ್ ಹಾಕಿದ್ದಾರೆ? ಇದೆ ಇಲ್ಲ ಇದೆ ಇಲ್ಲ ಇಲ್ಲ ಇದ್ರೆ ಅದಕ್ಕೆ ತೋರಿಸಿ. ಇಲ್ಲ, ಅದನ್ನೇ ಕೇಳಿ ಒಂದ್ ನಿಮಿಷ. ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ನಡೆಯುವಂತ ಯಾವುದೇ ಮಠ, ಮಂದಿರ, ಮಸೀದಿ, ಚರ್ಚ್ಗಳಲ್ಲೂ ಕೂಡ ನಾವು ಹೋಗ್ಬೋದು, ನಾವು ಬರ್ಬೋದು. ಅಲ್ಲಿನ ಇದು ಏನಿದೆಯೋ ಅದನ್ನ ಮಾತ್ರ ಪಾಲನೆ ಮಾಡ್ಬೇಕು ಅಂತಿದೆ. ಈಗ ಮಾಂಸ ತಿಂದು ಬಂದ, ಅವ್ನು ಇನ್ನೊಂದು ತಿಂದು ಬಂದ ಅನ್ನೋದು ಮುಖ್ಯ ಆಗ್ಬಾರ್ದು. ಈಗ ಪ್ರತಿಯೊಬ್ಬರಿಗೂ ಅದೇ ಕಾನೂನು ಇರಬೇಕು. ನಮ್ಮಲ್ಲಿ ಸಾಮರಸ್ಯ ಮೂಡೋ ತರ ಆಗ್ಬೇಕು. ಈಗ ಸಿದ್ದರಾಮಯ್ಯ ಅವತ್ತು ಮಧ್ಯಾಹ್ನ ಎಲ್ಲೋ ಊಟ ಮಾಡಿದ್ದು ಇದಾಗಿದ್ದಕ್ಕೆ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ತೀರಿ. ಇನ್ನು ಉಳಿದವ್ರಿಗೆಲ್ಲ ನೀವು ಹೆಂಗ್ ಟೆಸ್ಟ್ ಮಾಡ್ತೀರಿ? ಮತ್ತೆ ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡಿ ಹೊರಗಡೆ ಬಿಡುವಂತ ಒಂದು ಪದ್ಧತಿ ಮಾಡ್ಕೊಳ್ಳಿ. ಅದು ಸುದ್ದಿ ಬರ್ಲಿಲ್ಲ ಅಂದ್ರೆ ಯಾರು ಕೇಳಲ್ಲ, ಸುದ್ದಿ ಬಂದ್ರೆ ಕೇಳೋದು. ಈಗ ಇಲ್ಲ ಇದನ್ನ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಅನಗತ್ಯವಾಗಿ ಈ ಗೊಂದಲನ ಸೃಷ್ಟಿ ಮಾಡ್ತಾ ಇರುವಂತದ್ದು, ಅನಗತ್ಯವಾಗಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಬಿಂಬಿಸುವಂತಕ್ಕೆ ಮಾಡ್ತಾ ಇರುವಂತ ಕಪಟ ನಾಟಕಗಳು ಇವೆಲ್ಲ. ಇವ್ರು ಮಾಡ್ತಾ ಇದ್ದೇನು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಾಂಸ ಮೊಟ್ಟೆ ಸಂಗ್ರಾಮದ ವಿಶೇಷ ಚರ್ಚಾ ಕಾರ್ಯಕ್ರಮ ಇದಾಗಿತ್ತು. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.